ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಓಂ ಶ್ರೀ ಹಾರಕೂಡ ಚನ್ನಬಸವಾಯ ನಮಃ. ಮಾನವೀಯ ಮೌಲ್ಯಗಳಿಗಿಂತ ಭೌತಿಕ ಸಂಪತ್ತೇ ಹೆಚ್ಚು ಹೊಳಪಾಗುತ್ತಿರುವ ಈ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳು ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಭೌತಿಕ ಸಂಪತ್ತನ್ನೇ ತನ್ನ ಹೊಳಪು ಸಾಧಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಧಾವಂತದ ಬದುಕಿನ ಈ ಒಂದು ಹೋರಾಟದ ಬದುಕಿನಲ್ಲಿ ಇವತ್ತು ಮೌಲ್ಯಗಳು ಕುಸಿಯುತ್ತಿರುವ ಸಂದರ್ಭದಲ್ಲಿ ಜೊತೆಗೆ ಮೊಬೈಲಿನ ಮಾಂತ್ರಿಕ ಪುರುಷನಿಂದ ಓದು ಬರಹ ದೂರವಾಗುತ್ತಿರುವ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠ ಮಠ ತನ್ನ ಇಡೀ ಭಕ್ತ ಸಮುದಾಯದ ಎಲ್ಲರ ಮನೆಯಲ್ಲಿ ಕೊನೆ ಪಕ್ಷ 10-20 ಪುಸ್ತಕಗಳನ್ನಾದರೂ ಸದ್ಗ್ರಂಥಗಳನ್ನಾದರೂ ಇರಲೇಬೇಕು ಎನ್ನುವ ಮಹಾದಾಶಯದೊಂದಿಗೆ ಇಲ್ಲಿಯವರೆಗೆ ತನ್ನ ಭಕ್ತ ಸಂಕುಲಕ್ಕೆ ಸುಮಾರು 90,000ಕ್ಕಿಂತ ಹೆಚ್ಚು ಸದ್ಗ್ರಂಥಗಳನ್ನು ಭಕ್ತರಿಗೆ ಆಶೀರ್ವಾದದ ರೂಪದಲ್ಲಿ ಉಚಿತವಾಗಿ ವಿತರಿಸಿದ ಏಕೈಕ ಕಲ್ಯಾಣ ಕರ್ನಾಟಕದ ಮಠ ಅದು ಹಾರಕೂಡ ಶ್ರೀಮಠ. ಅಂಥ ಅದ್ವಿತೀಯವಾದಂತಹ ಗ್ರಂಥ ಸಂಸ್ಕೃತಿ, ಪುಸ್ತಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಇಂಥ ಶ್ರೇಷ್ಠ ಮಠದಲ್ಲಿ ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೇವೆ. ಮಾನ್ಯ ರಾಘಂಜಿಯವರಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್. ಗವಿಸಿದ್ದಪ್ಪ ಪಾಟೀಲ್ಜಿಯವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಇಂಥ ಪವಿತ್ರ ಸಂದರ್ಭದ ಶ್ರೀ ಬಸವರಾಜ್ ಐನೋಳಿಯವರ ಕುರಿತಾಗಿ ಶ್ರೀಮಠದಿಂದ ಪ್ರಕಟಗೊಂಡಿರ್ತಕ್ಕಂಥ ಮೃದುವಚನ ಅಭಿನಂದನಾ ಗ್ರಂಥದ ಈ ಅರ್ಥಪೂರ್ಣ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶಿವಾಚಾರ್ಯ ರತ್ನ, ಧರ್ಮರತ್ನ, ದಾಸೋಹ ರತ್ನ, ಕರ್ನಾಟಕ ಸಾಂಸ್ಕೃತಿಕ ರತ್ನ, ಭಕ್ತರ ಭಗವಂತ ಸಮನ್ವಯ ಸಂತ, ತಾಯಿ ಭುವನೇಶ್ವರಿಯ ಹೆಮ್ಮೆಯ ಕುಲಪುತ್ರ, ಹಾರಕೂಡ ಶ್ರೀಮಠದ 8ನೇ ಪೀಠಾಧಿಪತಿಗಳು ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಎನ್ನ ನೊಸಲ ಸ್ಪರ್ಶ ದಂಡ ಪ್ರಣಾಮಗಳ ಸಮರ್ಪಣೆಯೊಂದಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಪ್ರೀತಿಯ ಭಕ್ತ ಬಂಧುಗಳೇ, ಮೊದಲಿಗೆ ಕಾರ್ಯಕ್ರಮದ ಯಶಸ್ಸನ್ನು ಬಯಸಿ ಪ್ರಾರ್ಥನೆ ಗೀತೆಯನ್ನು ಕಾರ್ತಿಕ್ ಸ್ವಾಮಿ ಯಲದಗುಂಡಿಯವರು ನಡೆಸಿಕೊಡಬೇಕು. ಅದಕ್ಕೆ ನಮ್ಮ ಶರಣಪ್ಪ ಸುಂಟಾಣವರು ಅದ್ಭುತವಾದಂಥ ತಬಲಾ ಸಾಥನ್ನು ನೀಡಲಿದ್ದಾರೆ. ಅದೆಲ್ಲದಕ್ಕೆ ನೀವೆಲ್ಲರೂ ಕೂಡ ಈಗ ಕಿವಿಯಾಗೋಣ. ಬಸವನ ನೆನೆಯೋದೆ ಭಕ್ತಿಯ ಪಥವೇ ಕಲ್ಯಾಣ, ಬಸವನ ನೆನೆಯೋದೆ ಭಕ್ತಿಯ ಪಥವೇ ಕಲ್ಯಾಣ, ಬಸವನ ನೆನೆಯೋದೆ ಭಕ್ತಿಯ ಪಥವೇ. ಬಸವನ ನೆನೆಯೋದು ಬದುಕಿದೆಯ ನಮ್ಮ ಸ್ವರ ಮಾಧುರ್ಯದಿಂದ ಈ ಸಮಾರಂಭವನ್ನು ಹಬ್ಬವಾಗಿಸಿದಂತಹ ಕಾರ್ತಿಕ್ ಸ್ವಾಮಿ ಯಲದಗುಂಡಿ ಹಾಗೂ ಶರಣಪ್ಪ ಸುಂಟಾಣವರಿಗೆ ಅಭಿನಂದನೆಗಳು. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿ ನಮ್ಮ ಶ್ರೇಷ್ಠ ಸಾಹಿತಿಗಳು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ಜಿಯವರಿಂದ. ಬನ್ನಿ ಸರ್. ಶ್ರೀ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳನ್ನು ಸ್ಮರಿಸಿಕೊಂಡು
ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಮೂರ್ತಿ ಲಿಂಗೈಕ್ಯ ಕರ್ಬಸಯ್ಯ ಹಿರೇಮಠ ಅವರನ್ನು ಕೂಡ ಸ್ಮರಿಸುತ್ತಾ ಇವತ್ತಿನ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡದಲ್ಲಿ ಜರುಗುತ್ತಿರುವ ಈ ಒಂದು ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವಾಚಾರ್ಯ ರತ್ನ ಧರ್ಮರತ್ನ ಸಧರ್ಮ ಶಿಖಾಮಣಿ ಕಲ್ಯಾಣ ಕರ್ನಾಟಕ ರತ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾರ್ಕೂಡ್ ಅವರ ಪಾವನಕ್ಕೆ ಅಣಿಮಾಡುತ್ತಾ ಇವತ್ತಿನ ಈ ಒಂದು ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಚಿಂಚೋಳಿಯ ಚಂದಾಪುರದ ಶ್ರೀ ಬಸವರಾಜ್ ಐನೋಳಿ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಆ ನಿಮಿತ್ತ ಮೃದುವಚನ ಎನ್ನುವಂಥ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದ ಮತ್ತು ಈ ಬಿಡುಗಡೆಯನ್ನು ಮಾಡುತ್ತಿರುವ ನಮ್ಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾರ್ಕೂಡ್ ಅವರಲ್ಲಿ ಮತ್ತೊಮ್ಮೆ ಹಣೆ ಮಾಡುತ್ತಾ ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಾಡಿನ ಪ್ರಖ್ಯಾತ ಸಾಹಿತಿಗಳು, ಕವಿಗಳು, ಚಿಂತಕರು, ಭಾರತೀಯ ಲೇಖಕರು ಆಗಿರುವಂತಹ ಡಾಕ್ಟರ್ ರಾಜಶೇಖರಯ್ಯ ಮಠಪತಿ ಅವರು ರಾಗಂ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು ಕನ್ನಡದ ಸುಪ್ರಸಿದ್ಧ ಬರಹಗಾರರು, ವಾಗ್ಮಿಗಳು, ಆಧ್ಯಾತ್ಮ, ಪ್ರೀತಿ, ಸಿನಿಮಾ ಹೀಗೆ ಅನೇಕ ಸಾಹಿತ್ಯದ ಪ್ರಕಾರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಡಾಕ್ಟರ್ ರಾಗಂ ಅವರು 100ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಅವರಿಗೆ ಶ್ರೀ ಮಠದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ರಾಜಶೇಖರ್ ಮಠಪತಿಯವರು ಅತ್ಯಂತ ಒಬ್ಬ ಶ್ರೀಮಂತ ಹೃದಯವಂತಿಕೆಯನ್ನು ಹೊಂದಿರತಕ್ಕಂಥವ್ರು. ಯಾಕಂದರೆ ಈ ನಾಡು ಕಂಡಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಸ್ವಾಮಿಗಳಲ್ಲಿ ಸಿದ್ದೇಶ್ವರ ಶ್ರೀಗಳ 40 ವರ್ಷಗಳ ಕಾಲ ಒಡನಾಟವನ್ನು ಹೊಂದಿ ಮತ್ತು ಸಿಂಪಿ ಲಿಂಗಣ್ಣನವರ ಅತ್ಯಂತ ಆತ್ಮೀಯ ಶಿಷ್ಯರಾಗಿ ಬೆಳೆದುಕೊಂಡು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಅವರು ಪ್ರಬುದ್ಧವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚಿಸಿದ್ದಾರೆ. ಈಗಾಗಲೇ 2009ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರಿನಲ್ಲಿ ಕನ್ನಡ ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮೆಲ್ಲರಿಗೂ ಕೂಡ ಹಿರಿಯರು ಮತ್ತು ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಾರ್ಕೂಡ, ಅದರ ಜೊತೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಲಯ ಘಟಕದ ಅಧ್ಯಕ್ಷರಾಗಿ ಈ ಇಡೀ ಮಠವನ್ನು ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಜೊತೆಯಾಗಿ ಹಿಂದೆ ನಿಂತು ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವಂತಹ ಶ್ರೀ ಮಲ್ಲಿನಾಥ್ ಕೆ ಹಿರೇಮಠ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಜಿಲ್ಲಾ ಪಂಚಾಯತ್ ಬೀದರ್ನ ನಿವೃತ್ತ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಕೆ ಹಿರೇಮಠ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಹಾರುಕೂಡದ ಎಲ್ಲ ಚಟುವಟಿಕೆಯಲ್ಲಿ ಮಠದ ಭಕ್ತರಾಗಿ ಇಲ್ಲಿರುವ ನಮ್ಮ ಶ್ರೀ ಮೇಘರಾಜ್ ನಾಗರಾಳೆ ಹಾರ್ಕೂಡ್ ಅವರಿಗೂ ಕೂಡ ಮಾಜಿ ಪ್ರಧಾನರು, PLD ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮೇಘರಾಜ್ ನಾಗರಾಳೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. APMCಯ ಮಾಜಿ ಅಧ್ಯಕ್ಷರು ಮತ್ತು ರೈತ ಸಂಘದ ಅಧ್ಯಕ್ಷರು, ಈ ಮಠದ ಭಕ್ತರೂ ಆಗಿರುವಂತಹ ಶ್ರೀ ಸಿದ್ದರಾಮಪ್ಪ ಗುದಿಗೆ ಹಾರ್ಕೂಡ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ನಾಗರಾಳೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಈ ಮೃದುವಚನ ಅಭಿನಂದನಾ ಗ್ರಂಥಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಐನೋಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮಠದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ವಿಜಯಕುಮಾರ್
ಸಂಗೊಳ್ಗಿ ಹಾರ್ಕೋಡ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಎ ಕೆ ರಾಮೇಶ್ವರ್ ಅವರು, ಹಂಸಕವಿಯವರು, ವಿಜಯಕುಮಾರ್ ಪರುತೆಯವರು, ರೇವಣ ಸಿದ್ದಪ್ಪ ದುಕಾನ್ ಅವರು, ಆಮೇಲೆ ಇಲ್ಲಿ ಸಂಪಾದಕರಾಗಿರ್ತಕ್ಕಂಥ ಸಿದ್ಲಿಂಗ್ ದಬ್ಬ ಅವರು, ಹೀಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಒಂದೆರಡು ಮಾತುಗಳು. ಯಾಕಂದರೆ ಇಡೀ ನಮ್ಮ ಹಾರಕೂಟದ ಪರಿಸರ ಏನಾಗಿದೆ ಅಂದರೆ ಇದು ಒಂದು ಪಾವನವಾಗಿರ್ತಕ್ಕಂಥ ನೆಲ. ಈ ನೆಲದಲ್ಲಿ ನಾವು ಏನಾದರೂ ಬಂದಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ನಡೆದಾಡಿರ್ತಕ್ಕಂತಹ ಚನ್ನಬಸವ ಶಿವಯೋಗಿಗಳು, ಗುರುಲಿಂಗ ಶಿವಾಚಾರ್ಯರು ಮತ್ತು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನದ ಒಂದು ನೆಲ. ಇಂಥ ಸುಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇಡೀ ಭಕ್ತರಿಗೆ ಜಾತ್ಯತೀತವಾಗಿರ್ತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥ ಮಠ. ಎಲ್ಲ ಸರ್ವ ಧರ್ಮ, ಮತ, ಪಂಥ, ಜಾತಿ, ಲಿಂಗ ಇವುಗಳಿಗೆ ಸಮನ್ವಯವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಏಕೈಕ ಮಠ ಯಾವುದಾದರೂ ಇದ್ದರೆ ಅದು ಹಾರಕೂಡದ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಮತ್ತು ಅದರ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು. ಕೇವಲ ಭಕ್ತಿ ಆಧ್ಯಾತ್ಮ ಅಷ್ಟೇ ಅಲ್ಲ, ಅದರ ಜೊತೆಯಾಗಿ ಅವರು ಇಡೀ ದಾಸೋಹವನ್ನು ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ದಾಸೋಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥವರು. ಪೂಜ್ಯ ಶ್ರೀಗಳು ಏನು ಮುಂಜಾನೆ ಎದ್ದು ಪ್ರಸಾದವನ್ನು ತೆಗೆದುಕೊಳ್ತಾರೆ, ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಅದೇ ಪ್ರಸಾದವನ್ನು ಸಹಪಂಕ್ತಿ ಭೋಜನವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಏಕೈಕ ಮಠ ಹಾರ್ಕೂಡ್ ಮಠ ಅನ್ನುವುದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗಿದೆ. ಇಂಥ ಕಾಯಕ ಸಂಸ್ಕೃತಿಯ, ದಾಸೋಹ ಸಂಸ್ಕೃತಿಯ, ಬಸವ ಸಂಸ್ಕೃತಿ, ಆಚಾರ್ಯ ಸಂಸ್ಕೃತಿ, ವೀರಶೈವ ಪರಂಪರೆ ಇವುಗಳೆಲ್ಲವನ್ನು ಒಟ್ಟಾಗಿ ಆಗಿಸಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಸರ್ವಧರ್ಮ ಸಮನ್ವಯತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಶ್ರೀಮಠ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಪೂಜ್ಯರು ಕೂಡ ಇದನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಇಡೀ ಎಲ್ಲ ಸಮಾಜದ ಏಳಿಗೆಯನ್ನು ಬಯಸಿದ್ದಾರೆ. ಇಡೀ ಅವರು ರೈತರ ಬಗ್ಗೆ ಆಗಿರಬಹುದು, ಇವತ್ತು ಕೂಲಿ ಕಾರ್ಮಿಕರ ಬಗ್ಗೆ ಆಗಿರಲಿ, ಎಲ್ಲರ ಒಂದು ಮನಸ್ಥಿತಿಯನ್ನು ಅರಿತುಕೊಂಡು ಅವರಿಗೆ ತಮ್ಮ ಪ್ರಿಯವಾಗಿರ್ತಕ್ಕಂಥ ಪ್ರೀತಿಯನ್ನು ಉಣಬಡಿಸಿದ್ದಾರೆ. ಹೀಗಾಗಿ ಅವರು ಬೇಡುವುದು ಬೆಳ್ಳಿಯಲ್ಲ, ಬಂಗಾರವನ್ನಲ್ಲ, ಹಣವನ್ನಲ್ಲ. ಇಲ್ಲಿರ್ತಕ್ಕಂಥ ಭಕ್ತರ ದುಶ್ಚಟಗಳನ್ನು ನೀವು ಬಿಟ್ಟರೆ ಅದೇ ನನಗೆ ಕೊಡ್ತಕ್ಕಂಥ ಕಾಣಿಕೆ ಅನ್ನುವಂಥ ಮಾತನ್ನು ಯಾರಾದರೂ ಇವತ್ತು ಒಬ್ಬ ಮಠಾಧೀಶರು ಹೇಳಿದ್ದಾರೆ ಅಂದರೆ ಅದು ಹಾರಕೂಡದ ಚನ್ನವೀರ ಶಿವಾಚಾರ್ಯರು. ಇಂತಹ ಒಬ್ಬ ಮಠಾಧೀಶರು ಕನ್ನಡ MA ಪದವಿಯನ್ನು ಪಡೆದುಕೊಂಡು ಸಂಸ್ಕೃತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಕ್ಕಂತಹ ಮರಾಠಿ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಗಳನ್ನು ಬಲ್ಲವರಾಗಿರ್ತಕ್ಕಂಥ ಪೂಜ್ಯರು ಸಾಹಿತ್ಯವನ್ನು ಈ ಭಾಗದಲ್ಲಿ ಬೆಳೆಸುವುದರ ಮೂಲಕವಾಗಿ ಹಾರಕೂಡದ ಶ್ರೀ ಚನ್ನ ಬಸವೇಶ್ವರ ಹಿರೇಮಠ ಸಂಸ್ಥಾನದಿಂದ ಇವತ್ತು 108 ಪುಸ್ತಕಗಳು ಪ್ರಕಟ ಆಗಿವೆ. ಇಡೀ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಅಭಿನಂದನ ಗ್ರಂಥಗಳು, ಜನಪದ ಸಾಹಿತ್ಯ, ತತ್ವಪದ ಸಾಹಿತ್ಯ, ಕಾವ್ಯ, ಕತೆ, ಕಾದಂಬರಿಗಳು, ನಾಟಕ, ಹೀಗೆ ಚಿಂತನ, ಹೀಗೆ ಹಲವು ಸಾಹಿತ್ಯದ ಪ್ರಕಾರಗಳಲ್ಲಿ ಅತ್ಯಂತ ಮೌಲಿಕವಾಗಿರ್ತಕ್ಕಂತಹ 108 ಗ್ರಂಥಗಳು ಇವತ್ತು ಪ್ರಕಟವಾಗಿವೆ. ಅದರ ಜೊತೆಗೆ ವಚನ ಸಾಹಿತ್ಯದ ಸಂಪುಟಗಳು, ಶಿವಶರಣರ ಸಾಹಿತ್ಯ ಸಂಪುಟಗಳು ಬಂದ ಮೇಲೆ ಸುಮಾರು 30 ವರ್ಷಗಳ ಕಾಲ ವಚನ ಸಾಹಿತ್ಯದ ಕಡೆಗೆ ಯಾರೂ ಕೂಡ ಲಕ್ಷ್ಯ ವಹಿಸದೇ ಇರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅದನ್ನು ಮನಸ್ಸನ್ನು ಕೊಟ್ಟು ವಚನ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಪರಿಚಯವನ್ನು ಮಾಡಿಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ ಅವರ ಸಂಪಾದಕತ್ವದಲ್ಲಿ ವಿಷಯ ವಚನ ಸಂಪುಟಗಳು 15 ಸಂಪುಟಗಳನ್ನು ಪ್ರಕಟವನ್ನು ಮಾಡುವುದರ ಮೂಲಕವಾಗಿ ವಚನ ಸಾಹಿತ್ಯಕ್ಕೆ ಮತ್ತೆ ಚಾಲನೆಯನ್ನು ನೀಡಿರ್ತಕ್ಕಂಥ, ಬಸವ ಸಂಸ್ಕೃತಿಗೆ ಮತ್ತೆ ಒಂದು ಹೊಸ ಮಾರ್ಗವನ್ನು ಕಂಡುಕೊಂಡಿರ್ತಕ್ಕಂಥವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು. ಇಂತಹ ಒಂದು ಸಾಲಿನಲ್ಲಿ ಬರ್ತಕ್ಕಂಥ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಈಗಾಗಲೇ ಶ್ರೀಮಠದಿಂದ 10 ಅಭಿನಂದನ ಗ್ರಂಥಗಳು ಪ್ರಕಟವಾಗಿವೆ. ಆ 10ನೇ ಅಭಿನಂದನ ಗ್ರಂಥ ಮೃದುವಚನ ಅನ್ನುವಂಥದ್ದು.
ಸೂಗ ಹಿರೇಮಠವರ ಸುಗಂಧ ಸ್ವರಗುರು ಅನ್ನುವಂಥ ಕಲಿಕೇರಿ ಸ್ವರಗುರು ಕಲಿಕೇರಿಯವರ ಅಭಿನಂದನಾ ಗ್ರಂಥ, ರಂಗ ಸಂತ ಜಂಗಮ ಅನ್ನುವಂಥ LBK ಆಲ್ದಾಳ್ ಅವರದು, ಸಂಪನ್ನ ಅನ್ನುವಂಥ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠವರ ಅಭಿನಂದನಾ ಗ್ರಂಥ, ಚನ್ನವೀರ ಅನ್ನುವಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಟ್ಟಾಧಿಕಾರದ ಒಂದು ಸವಿನೆನಪು, ಹಾರ್ಕೂಡ ಸಿರಿ ಅನ್ನುವಂಥದ್ದು ಅವರ ಚಿಂಚೋಳಿಯ ಶಿಕ್ಷಣ ಸಂಸ್ಥೆಯ 25 ವರ್ಷದ ಬೆಳ್ಳಿ ಹಬ್ಬದಲ್ಲಿ ಬಂದಿರತಕ್ಕಂಥದ್ದು, ಹೊನ್ನಕಿರಣ ಬಾಬು ಹೊನ್ನಾನಾಯಕ್ ಅವರ ಅಭಿನಂದನಾ ಗ್ರಂಥ. ಈ ರೀತಿಯಾಗಿ 9 ಅಭಿನಂದನಾ ಗ್ರಂಥಗಳು ಶ್ರೀಮಠದಿಂದ ಪ್ರಕಟವಾಗಿ, ಈ ಅಭಿನಂದನಾ ಗ್ರಂಥಗಳು ಕೇವಲ ಅವರ ವ್ಯಕ್ತಿತ್ವವನ್ನು ಮಾತ್ರ ಅಲ್ಲಿ ದಾಖಲೆಯನ್ನು ಮಾಡದೆ ಅದರ ಜೊತೆಯಾಗಿ ಸಂಗೀತ ಸಾಹಿತ್ಯವನ್ನು ಇಟ್ಟುಕೊಂಡಿರ್ತಕ್ಕಂಥ ಸ್ವರಗುರು ಅನ್ನುವಂಥ ಅಭಿನಂದನಾ ಗ್ರಂಥ ಬಂದಿದೆ. ಜಾನಪದ ಕಾಶಿ ಅನ್ನುವಂಥದ್ದು ಇಡೀ ಬೀದರ್ ಜಿಲ್ಲೆಯ ಜನಪದ ಸಾಹಿತ್ಯವನ್ನು ಇಟ್ಟುಕೊಂಡು ಬಂದಿರತಕ್ಕಂತಹ ಒಂದು ಗ್ರಂಥ. ಆಮೇಲಿಂದ ಹಾರಕೂಡದ 60ನೇ ವರ್ಷದಲ್ಲಿ ಬಂದಿರತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಶ್ರೀ ಚನ್ನನಿಧಿ ಅನ್ನುವಂಥದ್ದು ಇಡೀ ವಚನ ಸಾಹಿತ್ಯಕ್ಕೆ 60 ಮೌಲಿಕವಾಗಿರ್ತಕ್ಕಂತಹ ವಚನಗಳ ವಿಶ್ಲೇಷಣೆಯನ್ನು ಹಿಡಿದುಕೊಂಡು ಇಡೀ ವಚನ ಸಾಹಿತ್ಯ ಎಲ್ಲ ಪರಂಪರೆಯನ್ನು ದಾಖಲಿಸುವಂತಹ ಅಭಿನಂದನಾ ಗ್ರಂಥ ಪ್ರಕಟವಾಗಿದೆ. ಈಗ ಇವತ್ತು 10ನೇ ಅಭಿನಂದನಾ ಗ್ರಂಥ ಶ್ರೀ ಬಸವರಾಜ ಐನೋಳಿಯವರ ಮೃದುವಚನ. ಬಸವರಾಜ ಐನೋಳಿಯವರು ಸೋಮಲಿಂಗದಹಳ್ಳಿಯಲ್ಲಿ ಜನಿಸಿ ಅವರು ಅತ್ಯಂತ ಬಡತನದಿಂದ ಬಂದಿದ್ದರೂ ಕೂಡ ಅವರ ಶಿಕ್ಷಣವನ್ನು ಚಂದಾಪುರ, ಚಿಂಚೋಳಿ, ಕಲಬುರಗಿಯಲ್ಲಿ ಪಡೆದುಕೊಂಡು MA B.Ed ಪದವಿಯನ್ನು ಪಡೆದುಕೊಂಡು ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ರಟ್ಕಲ್, ಸುಲೇಪೇಟೆ ಮತ್ತು ಚಂದಾಪುರ, ಆನಂತರ ಭಕ್ತಂಪಳ್ಳಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಸುಮಾರು 23 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಶಿಕ್ಷಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಬಸವರಾಜ ಐನೋಳಿಯವರು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. 5 ಪುಸ್ತಕಗಳನ್ನು ಶಿಕ್ಷಣ ಕ್ಷೇತ್ರದ ಸಮಸ್ಯೆ ಸವಾಲುಗಳನ್ನು ಕುರಿತು ಚಿಂತನೆಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಅವರ ಗ್ರಂಥಗಳು ನಮಗೆ ಪೂರಕವಾಗಿವೆ. ಚಿಂತನ ಅನ್ನುವಂತಹ ಅವರ ಚಿಂತನ ಪುಸ್ತಕ ಶ್ರೀಮಠದಿಂದಲೇ ಪ್ರಕಟವಾಗಿದೆ. ಅದರ ಜೊತೆಯಾಗಿ ಚನ್ನಬಸವಣ್ಣ ಬರ್ತಾರ ಅನ್ನುವಂಥ ಜನಪದ ಹಾಡುಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ನಮ್ಮ ಬಸವರಾಜ ಐನೋಳಿಯವರು ಮಾಡಿದ್ದಾರೆ. ಹೀಗಾಗಿ ಅನೇಕ ಪುಸ್ತಕಗಳನ್ನು, ಕಾವ್ಯ, ಸಂಪಾದನೆ, ನಾಟಕ, ಹೀಗೆ ಹಲವಾರು ಸಾಹಿತ್ಯದ ಪ್ರಕಾರದಲ್ಲಿ 17 ಪುಸ್ತಕಗಳನ್ನು ಪ್ರಕಟಣೆಯನ್ನು ಮಾಡಿ ಶೈಕ್ಷಣಿಕವಾಗಿ ಸಾಹಿತ್ಯಿಕವಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಅವರೊಬ್ಬ ಸಮಾಜ ಆಧ್ಯಾತ್ಮದಲ್ಲಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1992ರಲ್ಲಿ ಚಿಂಚೋಳಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಹಾರ್ಕೋಡು ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಪ್ರಾರಂಭಿಸಿದ ಮೇಲೆ ಅಲ್ಲಿಂದ ಅವರ ಜೊತೆಗೆದ್ದುಕೊಂಡು ಇಡೀ ಎಲ್ಲ ಶಿಕ್ಷಣ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಬಸವರಾಜ ಐನೋಳಿಯವರು ಮಾಡ್ತಾ ಬಂದಿದ್ದಾರೆ. ಚನ್ನಬಸವ ಶಿವಯೋಗಿಗಳು ಮತ್ತು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಒಂದು ದಿವ್ಯ ಪಾವನದಲ್ಲಿ ಅವರಿದ್ದು ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇವಲ ಅವರೊಬ್ಬರೇ ಅಲ್ಲ, ಅದರ ಜೊತೆಯಾಗಿ ಅವರ ಶ್ರೀಮತಿ ಗೀತಾ ಐನೋಳಿಯವರು ಸಹಿತ ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಇವತ್ತು ಆಡಳಿತಾಧಿಕಾರಿಯಾಗಿಯೂ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಇಡೀ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪೋದಿಸುವಂಗೆ ಎನ್ನುವಂಥ ರೀತಿಯಲ್ಲಿ ಇಬ್ಬರೂ ಶಿಕ್ಷಕರಾಗಿ ಆದರ್ಶವಾಗಿರ್ತಕ್ಕಂತಹ ಒಂದು ದಾಂಪತ್ಯ ಜೀವನದಲ್ಲಿ ಅವರಿಬ್ಬರ ಮಕ್ಕಳು ಮತ್ತು ಅಳಿಯ ಮೊಮ್ಮಗ ಇಂಥ ತುಂಬುವಾಗಿರ್ತಕ್ಕಂಥ ಚೊಕ್ಕ ಕುಟುಂಬವನ್ನು ಹೊಂದಿರತಕ್ಕಂಥ ಬಸವರಾಜ ಐನೋಳಿಯವರು ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕವಾಗಿರ್ತಕ್ಕಂಥ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಕನ್ನಡ ಪರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಪಾಲ್ಗೊಂಡು ಅನೇಕ ಕವಿಗೋಷ್ಠಿಗಳಲ್ಲಿ ಉಪನ್ಯಾಸಗಳನ್ನು ನೀಡುವುದರ ಮೂಲಕವಾಗಿ ಅನೇಕ ಲೇಖನಗಳನ್ನು ಸಹಿತ ಅವರು ಬರೆದಿದ್ದಾರೆ. ಇಂಥ ಒಬ್ಬ ಹಿರಿಯ ಕವಿ, ಸಾಹಿತಿ, ಶಿಕ್ಷಣ ಪ್ರೇಮಿ, ಶಿಕ್ಷಣ ತಜ್ಞ, ಶಿಕ್ಷಕರು ಆಗಿರುವಂಥ ಶ್ರೀ ಬಸವರಾಜ ಐನೋಳಿಯವರ ಅಭಿನಂದನಾ ಗ್ರಂಥ ಮೃದುವಚನ ಅನ್ನುವಂಥದ್ದು ಇವತ್ತು ಬಿಡುಗಡೆ ಆಗ್ತಾ ಇದೆ. ಇಂಥ ಬಿಡುಗಡೆ ಆಗುವುದರ ಮೂಲಕವಾಗಿ ನಮ್ಮ
ಇಡೀ ಸಮಾಜದಲ್ಲಿ ಶಿಕ್ಷಕರಿಗೆ ಅಭಿನಂದನಾ ಗ್ರಂಥವನ್ನು ಅರ್ಪಿಸುವಂಥದ್ದು ಭಾಳಷ್ಟು ಹಿಂದಿನ ಕಾಲದಿಂದಲೂ ಕೂಡ ಇದೆ. ಆದರೆ ಪಾವಿತ್ರ್ಯತೆ ಶಿಕ್ಷಣದಲ್ಲಿ ಕಳೆದು ಹೋಗಿರೋದ್ರಿಂದ ಕೆಲವು ಶಿಕ್ಷಕರು ಮಾತ್ರ ಅಪರೂಪವಾಗಿರ್ತಕ್ಕಂಥ ಶಿಕ್ಷಕರು ಸಿಗ್ತಾರೆ. ಅಂಥ ಶಿಕ್ಷಕರಲ್ಲಿ ಶ್ರೀ ಬಸವರಾಜ್ ಐನೋಳಿ ಅವರು ಕೂಡ ಒಬ್ಬರು ಅನ್ನುವಂಥ ಕಾರಣಕ್ಕೆ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅವರ ಅಭಿನಂದನಾ ಗ್ರಂಥವನ್ನು ಅತ್ಯಂತ ಸುಂದರವಾಗಿ ಅಷ್ಟೇ ಆಕರ್ಷಕವಾಗಿ ಇದು ಬರಬೇಕು ಅನ್ನುವಂಥ ಅವರ ಆಶೀರ್ವಾದದಂತೆ ಅದನ್ನು ಮೃದುವಚನ ಅನ್ನುವಂಥ ಹೆಸರಿನ ಮೇಲೆ ಇವತ್ತು ಪ್ರಧಾನ ಸಂಪಾದಕತ್ವದಲ್ಲಿ ನನಗೆ, ಆನಂತರದಲ್ಲಿ ಡಾಕ್ಟರ್ ರಾಮಚಂದ್ರ ಗಣಾಪುರ್, ಡಾಕ್ಟರ್ ಸಿದ್ಧಲಿಂಗ ದಬ್ಬ ಅವರ ಸಂಪಾದಕತ್ವದಲ್ಲಿ 73 ಲೇಖನಗಳು 4 ಭಾಗಗಳಲ್ಲಿ ಈ ಅಭಿನಂದನಾ ಗ್ರಂಥ ಅನಾವರಣಗೊಂಡಿದೆ. ಆ ಎಲ್ಲ ಗ್ರಂಥ ಮತ್ತು ಇಡೀ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಂಗೀತ ಇವುಗಳಿಗೆಲ್ಲೂ ಕೂಡ ಆಶ್ರಯವನ್ನು ನೀಡ್ತಕ್ಕಂತಹ ಹಾರ್ಕೋಡು ಮಠ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾಡಿರ್ತಕ್ಕಂಥ ಕಾರ್ಯ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿನಲ್ಲಿಯೇ ಬೆರಳೆಣಿಕೆಯಷ್ಟು ಇರತಕ್ಕಂತಹ ಸ್ವಾಮಿಗಳಲ್ಲಿ ಮೇಲ್ಪಂಕ್ತಿಯನ್ನು ಸಾಧಿಸಿರ್ತಕ್ಕಂಥವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು. ಶಿಕ್ಷಣ ದಾಸೋಹ, ಶಿಕ್ಷಣ ಅಂತಂದರೆ ಇವತ್ತೆಲ್ಲ ನಾವು ನೋಡ್ತಾ ಇದ್ದೇವೆ. ಶಿಕ್ಷಣ ಅಂದರೆ ಅದು ಒಂದು ಉದ್ಯೋಗ, ಅದು ಒಂದು ವ್ಯವಹಾರವಾಗಿ ನೋಡ್ತಕ್ಕಂತಹ ಇವತ್ತು ಅನೇಕ ಮಠಾಧೀಶರ ಮಧ್ಯದಲ್ಲಿಯೂ ಕೂಡ ಉಚಿತ ಶಿಕ್ಷಣವನ್ನು ನೀಡಿ, ಮೌಲಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಾಸನ ಮತ್ತು ಸಂಸ್ಕಾರವನ್ನು ಕೊಡುವುದರ ಮೂಲಕವಾಗಿ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಕಾರ್ಯ ಇವತ್ತು ಸಾಹಿತ್ಯ ಸಂಸ್ಕೃತಿಗೆ ಹಾಕಿಕೊಟ್ಟಿರ್ತಕ್ಕಂಥ ಬುನಾದಿ ಎಲ್ಲ ಮಠಾಧೀಶರಿಗೆ, ಸಾಹಿತಿಗಳಿಗೆ, ಭಕ್ತರಿಗೆ ಮಾರ್ಗದರ್ಶಿ ಆಗಲಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರನ್ನ ಸ್ವಾಗತಿಸಿ ಅತ್ಯಂತ ಮೌಲಿಕವಾದಂಥ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂತಹ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ನಮ್ಮ ಬಸವರಾಜ್ ಐನೋಳಿ ಹಾಗೂ ಅವರು ಗೀತಾರಾಣಿಯವರಿಂದ ದಂಪತಿ ಸಮೇತವಾಗಿ ಅವರಿಗೆ ಸನ್ಮಾನ, ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ರಾಜಶೇಖರ್ ಮಠಪತಿ ಪದ್ಮಶ್ರೀ ರಾಗಂ ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಆಗ್ತಾ ಇದೆ. ಸಮಾರಂಭವನ್ನು ಉದ್ಘಾಟಿಸಲಿಕ್ಕೆ ದೂರದ ಬೆಂಗಳೂರಿನಿಂದ ಆಗಮಿಸಿದಂತಹ ಪದ್ಮಶ್ರೀ ರಾಗಂ ಸರ್ ಅವರಿಗೆ ಪೂಜ್ಯರಿಂದ ಗೌರವದ ಸತ್ಕಾರದೊಂದಿಗೆ ಆಶೀರ್ವಾದ ಆಗ್ತಾ ಇದೆ. ಆಮೇಲೆ ಬನ್ರಿ. ಹೌದ್ರಿ? ಹಾಂ ಧನ್ಯವಾದ. ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಯನ್ನು ಹೇಳಿರುವಂತಹ ಹಾಗೂ ಪ್ರಧಾನ ಸಂಪಾದಕರು ಗವಿಸಿದ್ದಪ್ಪ ಪಾಟೀಲ್ಜಿಯವರಿಗೆ ಪೂಜ್ಯರಿಂದ ಆಶೀರ್ವಾದ. BK ಹಿರೇಮಠ್ ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಸುಭಾಷ್ ಚಂದ್ರ ನಾಗರಾಳೆ ನಿವೃತ್ತ ನ್ಯಾಯವಾದಿಗಳವರಿಗೆ ಪೂಜ್ಯರಿಂದ ಆಶೀರ್ವಾದ. ಮೇಘರಾಜ್ ನಾಗರಾಳೆ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಶ್ರೀ ಸಿದ್ದರಾಮಪ್ಪ ಗುದ್ದಿಗೆ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಶ್ರೀ ವಿಜಯಕುಮಾರ್ ಸಂಗೊಳ್ಗಿ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಸಹ ಸಂಪಾದಕರಾದ ಡಾಕ್ಟರ್ ರಾಮಚಂದ್ರ ಗಣಾಪುರ್ ಅವರು, ಜೊತೆಗೆ ಡಾಕ್ಟರ್ ಸಿದ್ಧಲಿಂಗ ದಬ್ಬಾರವರು ಅವರು ಕೂಡ ವೇದಿಕೆಗೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಗಣಾಪುರ್ ಅವರು, ಡಾಕ್ಟರ್ ದಬ್ಬ ಅವರು.
ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಂಚೋಳಿ ತಾಲೂಕಿನ ವಿ ಲಕ್ಷ್ಮಯ್ಯ ಕ್ಷಮೆ ಇರಲಿ ಸರ್, ದಯವಿಟ್ಟು ವೇದಿಕೆಗೆ ಬಂದು ನಾವು ಸತ್ಕಾರ ಸ್ವೀಕರಿಸಬೇಕು. ಹಾಗೂ ಶ್ರೀ BRC ಶ್ರೀ ನಾಗಶೆಟ್ಟಿ ಕೋಆರ್ಡಿನೇಟರ್ ಸರ್ ಅವರು, ಶ್ರೀ ನಾಗಶೆಟ್ಟಿ ಭದ್ರಶೆಟ್ಟಿ ಸರ್ ಅವರು ಕೂಡ ವೇದಿಕೆಗೆ ಬಂದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಗುರಮ್ಮ ಗುರುಸ್ವಾಮಿ ಕಲಬುರಗಿ ಇವರು ತೇರಿಗೆ ಹೋಗೋಣ ಬಾರವ್ವ ಅನ್ನುವಂಥ ಹಾಡ ಪದ್ಯಕ್ಕೆ ಒಂದು ಸಾಹಿತ್ಯವನ್ನು ನೀಡಿದ್ದಾರೆ. ಜೊತೆಗೆ ತುಲಾಭಾರ ನೋಡಿ ತುಲಾಭಾರ ಅಂತ ಅವರು ಕೂಡ ಈ ವೇದಿಕೆಗೆ ಬರಬೇಕು. ಈ ಒಂದು ಸಾಹಿತ್ಯಕ್ಕೆ ನಮ್ಮ ರವೀಂದ್ರ ಸೂರ್ಗಾವೆ ಅವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ದಯವಿಟ್ಟು ಆ ತಾಯಿಯವರು ಈ ವೇದಿಕೆಗೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಈರಮ್ಮ ಗುರುಸ್ವಾಮಿ ಕಲಬುರಗಿಯವರು ತೇರಿಗೆ ಹೋಗೋಣ ಬಾರವ್ವ ಹಾಗೂ ತುಲಾಭಾರ. ಈಗ ಸಮಾರಂಭದ ಉದ್ಘಾಟನೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಬೆಂಗಳೂರಿನಿಂದ ಆಗಮಿಸಿದ ಚಿಂತಕರು, ಖ್ಯಾತ ಕವಿಗಳು, ಸಾಹಿತಿಗಳು, ಪದ್ಮಶ್ರೀ ರಾಗಂಜಿಯವರು ಅಂದರೆ ಡಾಕ್ಟರ್ ರಾಜಶೇಖರ್ ಮಠಪತಿಯವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಸಮಾರಂಭವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ರಾಜಶೇಖರ್ ಮಠಪತಿ ರಾಗಂಜಿ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಈಗೊಂದು ಭರತನಾಟ್ಯ ವಿದ್ಯಾಶ್ರೀ ಕಲ್ಲೂರವರು ಬಂದು ಭರತನಾಟ್ಯವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ.
ಕುಮಾರಿ ವಿದ್ಯಾಶ್ರೀ ಕಲ್ಲೂರ್ ಅವರಿಗೆ ಅಭಿನಂದನೆಗಳು. ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಮ್ಮ. ಬಾಮ್ಮ. ಈಗ ಅಭಿನಂದನಾ ಗ್ರಂಥ ಮೃದುವಚನ ಪೂಜ್ಯರು ಲೋಕಾರ್ಪಣೆಗೊಳಿಸಬೇಕಂತ ಅವರಲ್ಲಿ ಭಾಳ ನಮ್ರತೆಯಿಂದ ಭಿನ್ನಯಿಸಿಕೊಳ್ತಾ ಇದ್ದೇನೆ. ಶ್ರೀ ಬಸವರಾಜ್ ಆಚಪ್ಪ ಐನೊಳ್ಳಿಯವರು ಇದೇ ಫೆಬ್ರವರಿ 28ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿ ಸುಮಾರು 27 ವರ್ಷ 4 ತಿಂಗಳು ಸತತವಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ ಒಬ್ಬ ಅಪರೂಪದ ಶಿಕ್ಷಕ. ಇಂಥ ಒಬ್ಬ ಶಿಕ್ಷಕರನ್ನು ಕುರಿತಾಗಿ ಅಭಿನಂದನಾ ಗ್ರಂಥ ಇವತ್ತು ಹಾರಕೂಡ ಶ್ರೀಮಠದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಇಡೀ ಶಿಕ್ಷಕ ಸಮುದಾಯಕ್ಕೆ ಒಂದು ಗೌರವ ತಂದು ಕೊಡುವಂತಹ ದಿನ. ಅವರು ಸಾಹಿತಿಗಳಾಗಿ, ಚಿಂತಕರಾಗಿ ಈ ಶ್ರೀಮಠದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸತಿಪತಿಗಳಿಬ್ಬರೂ ಕೂಡ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ದುಡಿತಾ ಬಂದಿದ್ದಾರೆ. ಪ್ರಧಾನ ಸಂಪಾದಕರು ರಾಮಚಂದ್ರ ಗಣಾಪುರವರು, ದಬ್ಬಾ ಸರ್ ಅವರು, ಸಹ ಸಂಪಾದಕರಂತ ಡಾಕ್ಟರ್ ದಬ್ಬಾ ಸರ್ ಅವರು ವೇದಿಕೆಗೆ ಬರಬೇಕು. ಪೂಜ್ಯರ ಅಮೃತ ಹಸ್ತದಿಂದ ಮೃದು ವಚನ ಬಸವರಾಜ್ ಐನೊಳ್ಳಿ ಶಿಕ್ಷಕರಿಂದ ಕುರಿತು ಮಾಡಲಾದಂಥ ನಮ್ಮ ಗವಿಸಿದ್ದಪ್ಪ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಮೂಡಿ ಬಂದಿರತಕ್ಕಂಥ ಮೃದುವಚನ ಈಗ ಪೂಜ್ಯರ ಅಮೃತ ಹಸ್ತದಿಂದ ಶ್ರೀಮಠದಲ್ಲಿ ಲೋಕಾರ್ಪಣೆಯಾಗಿದೆ, ಜನಾರ್ಪಣೆಯಾಗಿದೆ. ಒಂದು ಜೋರಾದ ಗೌರವದ ಚಪ್ಪಾಳೆ ನಿಮ್ಮಿಂದ. ಈಗ ಅಭಿನಂದನಾ ಗ್ರಂಥಕ್ಕೆ ಭಾಜನಾದಂತಹ ಬಸವರಾಜ್ ಐನೊಳ್ಳಿ ಹಾಗೂ ಗೀತಾರಾಣಿ ದಂಪತಿಗಳು ಇರುವರೆಗೂ ಪೂಜ್ಯರಿಂದ ವಿಶೇಷವಾದಂಥ ಸತ್ಕಾರ. ಅಲ್ಲೈತಿ ನೋಡು ನಮ್ಮ ಹೊಲ, ಸೀಮ್ಯಾಗ ಇದ್ದಿದ್ದ ಹಿಂದೆ ನೆಲ. ಅಲ್ಲೈತಿ ನೋಡು ನಮ್ಮ ಹೊಲ, ಸೀಮ್ಯಾಗ ಇದ್ದಿದ್ದ ಹಿಂದೆ ನೆಲ. ಭೂಮ್ಯಾಗ ನಿಂತ ನಾವು ಬದುಕನ್ನು ಮಾಡಿದಾಗ ಕೊಡ್ತಾಳ ಭೂಮಿ ತಾಯಿ ಇಂಥ ಫಲ. ಅಲ್ಲೈತಿ ನೋಡು ನಮ್ಮ ಹೊಲ. ಕರಿಯತ್ತ ಬಿಳಿಯತ್ತ ಹೊಡಿಕೊಂಡು, ಬಂಡ್ಯಾಗ ಮುತ್ತಿಗಂಡ ಇಟ್ಟಿಕೊಂಡು, ನದಿಗೆ ಕರಕೊಂಡು. ಅಲ್ಲೈತಿ ನೋಡು ನಮ್ಮ ಹೊಲ, ಸಿಗಾಗ ಇದ್ದಿದ್ದ ಹಿಂದರೆನ. ಆಹಾ ಲಲನಾ. ಅಲ್ಲೈತಿ ನೋಡು ನಮ್ಮ ಹೊಲ, ಸಿಗಾಗ ಇದ್ದಿದ್ದ ಹಿಂದರೆನ. ಅಂತೆ ನತ್ತ ನತ್ತಿಯಲೋ ನಮ್ಮ ಭೂಮಿ ತಾಯಿ ಫಲವ ನೀಡುವಳು. ಧನ್ಯವಾದಗಳು. ಈಗ ನಮ್ಮ ಗೀತಾರಾಣಿಯವರ ತಾಯಿಯವರು ದಯವಿಟ್ಟು ಆಸನಕ್ಕೆ ಆಗಮಿಸಬೇಕು. ಅವರ ಪತಿ ಚನ್ನಬಸಪ್ಪ ಅವರು ಸುಮಾರು 30-40 ವರ್ಷಗಳವರೆಗೆ ಮಠದ ಚಿಂಚೋಳಿ ಮಠದ ಸೇವೆಯನ್ನು ಬಹಳ ಸಮರ್ಪಣಾ ಭಾವದಿಂದ ಮಾಡಿದ್ದಾರೆ. ನಮ್ಮ ಬಸವರಾಜ ಐನೊಳ್ಳಿಯವರ ಅತ್ತೆ ಗೀತಾರಾಣಿಯವರ ತಾಯಿ ಅವರಿಗೆ ಪೂಜ್ಯರಿಂದ ಶುಭಾಶೀರ್ವಾದ ಆಗ್ತಾ ಇದೆ. ಇವರ ಪತಿ ಚನ್ನಬಸಪ್ಪ ಅವರು ಚಿಂಚೋಳಿ ಮಠದ ಸೇವೆಯನ್ನು ಅತ್ಯಂತ ಸಮರ್ಪಣಾ ಭಾವದಿಂದ ನಿಭಾಯಿಸಿದ ಒಬ್ಬ ಅಪರೂಪದ ಹಾರ್ಕೂಡ್ ಶ್ರೀಮಠದ ಭಕ್ತ. ತಾಯಿಯವರಿಗೆ ಆಯು ಆರೋಗ್ಯ ಹರಿಸಲಿ ಅಂತ ಅಪ್ಪಾಜಿ ಎಲ್ರಿಗೂ ಕೂಡ ಗೌರವಪೂರ್ಣ ಧನ್ಯವಾದಗಳು.
ಈಗ ದೂರದ ಬೆಂಗಳೂರಿನಿಂದ ಆಗಮಿಸಿ ಸಮಾರಂಭವನ್ನು ಅತ್ಯಂತ ಸಂತಸದಿಂದ ಉದ್ಘಾಟಿಸಿದಂತಹ ಡಾಕ್ಟರ್ ರಾಜಶೇಖರ್ ಮಠಪತಿ ಚಿಂತಕರು ಬೆಂಗಳೂರು ಇವರಿಂದ ಉದ್ಘಾಟನಾ ನುಡಿಗಳು. ವೇದಿಕೆ ಮೇಲೆ ಭಾಳ ಅಪರೂಪದ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ತೀವಿ. ನನ್ನ ಎದುರು ನೂರಾರು ಜನಗಳು, ನನ್ನ ಹಿಂದೆಯೂ ಜನಗಳು. ಆದರೆ ಇಬ್ಬರನ್ನು ಕರೆದು ವೇದಿಕೆಯ ಮೇಲೆ ಕೂಡಿಸಿ ಸನ್ಮಾನ ಮಾಡ್ತೀವಲ್ಲ, ಇದರ ಹಿಂದೆ ಕನಿಷ್ಠ 6 ದಶಕಗಳ ಯಾತ್ರೆ. ವೇದಿಕೆ ಮೇಲೆ ಬಂದು ಗುರುಗಳನ್ನು ನಮಸ್ಕರಿಸ್ತಾ ಗೀತಾರಾಣಿಯವರು ಒಂದು ಮಾತನ್ನು ಹೇಳಿದರು. ವೈಫ್ ಆಫ್ ಬಸವರಾಜ್ ಐನೋಳಿ. ಆ ಗೀತಾರಾಣಿಯವರು ಹೇಳಿದ 3 ಶಬ್ದಗಳ ಒಂದು ವಾಕ್ಯದಲ್ಲಿ ಒಂದು ಅದ್ಭುತವಾದ ಪದ ಇತ್ತು. ಆ ಪದ ಒಂದು ಪದ ಅನ್ನೋದು ಒಂದು ಜೀವನದ ಯಾತ್ರೆ ಆಗಲಿಕ್ಕೆ ಸಾಧ್ಯ ಇದೆ. ಒಂದು ಪದ ಅನ್ನೋದು ಅದು ಪದಾರ್ಥ ಅಲ್ಲ. ಅಲ್ಲಮ್ಮ ಏನಕ್ಕೂ ಅಂಜಲಿಲ್ಲ, ಬಿಜ್ಜಳನಿಗೆ ಅಂಜಲಿಲ್ಲ, ಬಸವಣ್ಣನಿಗೆ ಬಾಗಲಿಲ್ಲ, ಸಿದ್ದರಾಮನ ಹಡ್ಡತನವನ್ನು ಹೇಳದೇ ಇರಲಿಲ್ಲ ಅಂಥ ಅಲ್ಲಮ ಒಂದು ಸಾಲು ಹೇಳಿಬಿಟ್ಟ, ಪದವನ್ನರ್ಪಿಸಬಹುದಲ್ಲದೆ ಪದಾರ್ಥವನ್ನರ್ಪಿಸಲಾಗದು. ಯಾಕೆ ನನಗೆ ಇಂದಿನ ಕಾರ್ಯಕ್ರಮ ಬಹಳ ಮುಖ್ಯ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಫಾರ್ ಮೀ, ಫಾರ್ ದ ರೀಸನ್, ಬಹುತೇಕ ನಾನು ನೋಡಿದಂತೆ ರಾಜಕಾರಣಿಗಳಿಂದ ಮುಕ್ತವಾಗಿರುವ ಒಂದು ಮಹತ್ವದ ಸಭೆ ಇದು. ಎಲ್ಲಿ ಹೋದಲ್ಲಿ ಹಾರುಗಳು, ಶಾಲುಗಳು, ಚಪ್ಪಾಳೆಗಳು, ಸತ್ಯವಿಲ್ಲದ ಸತ್ವಹೀನ ಶಬ್ದಗಳು. ಆದರೆ ಇವತ್ತಿನ ಕಾರ್ಯಕ್ರಮ ಯಾಕೆ ಇಂಪಾರ್ಟೆಂಟ್? ಆ ಪದ ಹೇಳಲಿಲ್ಲ ನಾನು. ವೇದಿಕೆಯ ಮುಂದೆ ಮೇಲ್ಗಡೆ ಬಂದು ಗುರುಗಳಿಗೆ ನಮಸ್ಕರಿಸ್ತಾ ಬಸವರಾಜವರು, ಶ್ರೀಮತಿಯವರು, ಗೀತಾರಾಣಿಯವರು ಒಂದೇ ಶಬ್ದ ಹೇಳಿದರು, ನನ್ನ ಬದುಕು ಸಾರ್ಥಕವಾಯಿತು. ಮನುಷ್ಯ ಏನಕ್ಕೆ ಹಸಿತಾನೆ? We think that we live for food. We think we live on water. We think we become great if you amass the property in the society. ಬಹಳ ದೊಡ್ಡ ಸ್ಥಾನಕ್ಕೆ ಹೋಗಿ ಬಹಳ ದೊಡ್ಡ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ಬಹಳ ದೊಡ್ಡ ಮನುಷ್ಯ ಆಗ್ತೀನಿ ಅನ್ನುವ ಕಲ್ಪನೆಗಳಲ್ಲಿ ಇರುವ ಜನಗಳಿಗೆ ಇವತ್ತಿನ ವೇದಿಕೆ ಒಂದು ಸಂದೇಶ ಕೊಡ್ತದೆ. ಏನು ಸಂದೇಶ ಕೊಡ್ತಂದರೆ, ಚೇರ್ ದೊಡ್ಡದಾಗಬೇಕಾಗಿಲ್ಲ, ಪರ್ಸನಾಲಿಟಿ ದೊಡ್ಡದಾಗಬೇಕಾಗಿಲ್ಲ, ಕಾರೂ ದೊಡ್ಡದಾಗಬೇಕಾಗಿಲ್ಲ, ಸೇವೆ ದೊಡ್ಡದಾದರೂ ಕೂಡ ಒಂದು ಶ್ರೇಷ್ಠ ಬದುಕಾಗ್ತದೆ, ಸಾರ್ಥಕ ಬದುಕಾಗ್ತದೆ ಅನ್ನಲಿಕ್ಕೆ ಸಾಕ್ಷಿ ಇವತ್ತಿನ ಈ ಸಮಾರಂಭ. ಭಾಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಗೆಳೆಯರೇ, ನನ್ನ ಮಾತು, ನನ್ನ ಆಲೋಚನೆ ತಪ್ಪಿಯೂ ಎಲ್ಲಿಯೂ ಕಸಿದುಕೊಂಡು ಹೋಗಬಾರ್ದು ಅಂತ ಫ್ಯಾನು ಆಫ್ ಇಡಿಸಿದ್ದೇನೆ ನಾನು. ಫಾರ್ 20 ಮಿನಿಟ್ಸ್ 20 ನಿಮಿಷ ಅಮೂಲ್ಯವಾದ ನಿಮಿಷಗಳನ್ನು ನನಗೆ ಕೊಟ್ಟಿದ್ದಾರೆ. ಆ 20 ನಿಮಿಷ ಅರ್ಥಪೂರ್ಣ ಆಗಬೇಕು. ಯಾರೂ ಭಯಪಡಬೇಕಾದ ಅಥವಾ ಕೈಯಲ್ಲಿ ಹಿಡಿದುಕೊಂಡ್ರೆ ತಮ್ಮ ಜವಾಬ್ದಾರಿಗಳನ್ನು ನೆನಪಿಸಿಕೊಳ್ಳಬೇಕಾದ ಒಂದು ಅಪರೂಪದ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾನು ಎಷ್ಟು ಯೋಗ್ಯನೋ ಗೊತ್ತಿಲ್ಲ. ಆದರೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಶ್ರೀಗಳಿದ್ದಾರಲ್ಲ, ಅವರು ಇದನ್ನು ಮುಟ್ಟುವುದರ ಮೂಲಕ ಇದರ ಮಹತ್ತನ್ನು ಹೆಚ್ಚಿಸಿದ್ದಾರೆ. ಜಯಕ್ಕ ಮುಂದಿದ್ರೆ ಇಲ್ಲಿ ಕೂತಿದ್ದಲ್ಲ, ನೀನು ಎಲ್ಲ ಇಲ್ಲಿ ಕೂತಿದ್ದೀರಿ. ಇಲ್ಲಿ ಪೇಜ್ ನಂಬರ್ ಹೇಳಿದ್ರು ಅವರು, ಗವಿಸಿದ್ದಪ್ಪನವರು. ಈ ಗವಿಸಿದ್ದಪ್ಪ ಹೇಗೆ ಅಂದರೆ ಕೂಡಲ ಕಲ್ಯಾಣ ಕಟ್ಟೋದ್ರಲ್ಲಿ ಬಸವಣ್ಣ ಹೇಗಿದ್ದೋ ಹಾಗೆ ನಮ್ಮ ಸಾಹಿತ್ಯ ಲೋಕವನ್ನು ಕಟ್ಟುವುದರಲ್ಲಿ ಈ ಗವಿಸಿದ್ದಪ್ಪ.
ಅವ್ರು ಹೋಗಿ ರಾಘವ್ ನೀವು ಇಲ್ಲಿ ನಿಂತು ಮಾತಾಡಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಬಂದು ನಿಂತು ಮಾತಾಡ್ತೀವಿ. ಕಾರಣ ಏನಂದರೆ ಅಂಥ ಒಂದು ಸಂಸ್ಕಾರವಂತ ಸಭೆಗಳಲ್ಲೇ ಅವರು ಇವತ್ತಿನವರೆಗೂ ನನ್ನನ್ನು ನಿಲ್ಲಿಸಿದ್ದು. ವಾಟ್ ಈಸ್ ಸಂಸ್ಕಾರ? ಸಂಸ್ಕಾರ ಈಸ್ ನಾಟ್ ಜಸ್ಟ್ ವಿಭೂತಿ. ಸಂಸ್ಕಾರ ಈಸ್ ನಾಟ್ ಲಿಂಗಮ್ ಆ್ಯಂಡ್ ಜನಿವಾರ. ಸಂಸ್ಕೃತಿ ಈಸ್ ಇನ್ನೇಟ್ ಅಂತ ಹೇಳ್ತೀವಿ ನಾವು ಅದನ್ನು. ಸಂಸ್ಕಾರ ಅನ್ನೋದನ್ನು ಇನ್ನೇಟ್ ಅಂತ ಹೇಳ್ತೀವಿ. ಭಾಳ ದೊಡ್ಡ ಸಂಸ್ಕಾರವಂತರ್ರಿ ಅವರು. ಅನ್ಬೇಕಾದ್ರೆ ನೋಡಿದ್ದೀಯೇನನ್ನ? ನೋಡಿದ್ದು ಅವರ ಗತಿಶೀಲತೆಯನ್ನು, ಅವರ ಭಾಷೆಯನ್ನು, ಅವರ ಶ್ರೀಮಂತಿಕೆಯನ್ನಲ್ಲ. ಅಂಥ ಒಂದು ಸಂಸ್ಕಾರವಂತ ಸಮಾಜದಲ್ಲಿ ನಿಂತ್ಕೊಂಡು ಒಂದು ಅದ್ಭುತವಾದ ಕೃತಿಯ ಶೀರ್ಷಿಕೆ ಮೃದುವಚನ. ನೋಡಿ, ಒಂದು ಮೃದು, ಮತ್ತೊಂದು ವಚನ. ಈ ವಚನ ಎಷ್ಟು ದೊಡ್ಡದು ಅಂದರೆ 1200 ವರ್ಷ 300 ವರ್ಷಗಳಿಂದ ನಮ್ಮೆಲ್ಲರ ಜೀವನ ಏನಾದರೂ ಹೋಗಿದ್ರೆ ಈ ಒಂದು ಶಬ್ದ ಅರ್ಥೈಸ್ಕೊಳ್ಳಿಕ್ಕೆ ಹೋಗಿದೆ. ಏನಂದರೆ ವಾಟ್ ಈಸ್ ವಚನ? ವಚನ ಅಂದರೆ ಏನು? ಭಾಳ ಚಂದ ಹಾಡ್ತಿದ್ರು ಅವರು. ಒಂದು ಸಾಲು ಹಾಡಿದ್ರು, ಚಂದದ ಪದ್ಯ ಅದು. ಜ್ಯೋತಿ ಸೆ ಜ್ಯೋತಿ ಜಗಾತೆ ಚಲೋ, प्रेम की गंगा बहाते चलो. प्रेम की गंगा बहना चाहिए तो क्या होना चाहिए? बात, जुबान, ಮಾತು, ಅದು ವಚನ ಆಗಬೇಕು. ನಾನು ಮಾತಾಡಿದ್ದು ಮಾತಾಯಿತು. ಜಗತ್ತಿನಲ್ಲಿ ರಾಜಕಾರಣಿಗಳು ಮಾತಾಡಿದ್ದು ಎಷ್ಟು ಅಂತ ಹೇಳಿಬಿಟ್ರೆ ಅವರು ಮಾತಾಡಿದ ರೀತಿಗೆ ಈ ಪ್ರಪಂಚನೇ ಬೇರೆಯಾಗಿ ಹೋಗಬೇಕಾಗಿತ್ತು. ರಾಜಕಾರಣಿಗಳು ಬಂದರು ಹೋದರು, ಮಾತಾಡಿದ್ರು ಹೋದು, ಮಾತಾಗಿ ಉಳಿತೇ ವಿನಃ ಏನಿಲ್ಲದ ರಾಜಕಾರಣಿಗಳಲ್ಲದ ಮನೆ ಮಠಗಳು ನೆಟ್ಟಗಿಲ್ಲದ ಶರಣರು ಮಾತಾಡಿದ್ದು ವಚನ ಆಯಿತು. ದಾಸರು ಹಾಡಿದ್ದು ವಚನ ಆಯಿತು. ಸೂಫಿಗಳು ಮಾತಾಡಿದ್ದು ವಚನ ಆಯಿತು. ಭಿಕ್ಷೆಗೆ ಕೈಯೊಡ್ಡಿದ ಮಾತುಗಳು ಶತಮಾನಗಳವರೆಗೆ ಕಾಡ್ತವೆ. ವಿಧಾನಸಭೆಗಳನ್ನು, ಪಾರ್ಲಿಮೆಂಟನ್ನು ಹಿಂದಿಟ್ಟುಕೊಂಡು ಕುಳಿತಿರ್ತಕ್ಕಂಥ ಇವರ ಮಾತುಗಳು ನಮ್ಮನ್ನು ಯಾಕೆ ಕಾಡೋದಿಲ್ಲ? ಒಂದು ಕ್ಷಣ ಆಲೋಚನೆ ಮಾಡಬೇಕು. ಇಟ್ ಇಸ್ ನಾಟ್ ದಿ ಪವರ್ ಆ್ಯಂಡ್ ಪೊಸಿಷನ್ ದಟ್ ಮೇಕ್ಸ್ ಯುವರ್ ವರ್ಡ್ಸ್ ಗ್ರೇಟ್. ನಿಮ್ಮ ಪದಗಳು ಶ್ರೇಷ್ಠ ಆಗೋದು, ನಿಮ್ಮ ಮಾತು ಶ್ರೇಷ್ಠ ಆಗೋದು, ನಿಮ್ಮ ಮಾತು ಶತಮಾನಗಳವರೆಗೆ ಬದುಕೋದು ನಿಮ್ಮ ಮಾತಿನ ಹಿಂದಿನ ನಿಮ್ಮ ತಪಸ್ಸಿನಿಂದ ವಿನಃ ಮಾತಿನ ಹಿಂದಿನ ನಮ್ಮ ಪೊಸಿಷನ್ಸ್ಗಳಿಂದ ಅಲ್ಲ. ತುಂಬ ಕಾಡಿದ ಒಂದು ಪದ್ಯ ಇದೆ, ಅದನ್ನು ಓದ್ಬಿಡ್ತೇನೆ. ದ ಹೀರೋ ಆಫ್ ದಿ ಪ್ರೋಗ್ರಾಮ್ ಟುಡೇ ಈಸ್ ಬಸವರಾಜ್. ಇಂದಿನ ಕಾರ್ಯಕ್ರಮದ ಬದುಕೆಲ್ಲ ಝೀರೋ. 10 ರೂಪಾಯಿ, 50 ರೂಪಾಯಿ, 250 ರೂಪಾಯಿ, 10,000 ರೂಪಾಯಿ, ಇಲ್ಲಿ ಕಾಡಿದ ಒಂದೊಂದು ಸಂಖ್ಯೆ ಇದು. ನಾನು ಕಲ್ಪಿಸಿಕೊಂಡು ಹೇಳ್ತಾ ಇಲ್ಲ. ಜೀವನದಲ್ಲಿ ಒಂದು ಪ್ರಸಂಗ ಬರ್ತದೆ. ನಾನು ಆವತ್ತು ಫೋನ್ ಮಾಡಿದಾಗೂ ಹೇಳಿದೆ, ಏನು ಬಸವರಾಜ್, ಸಚ್ ಎ ಲಾಂಗ್ ಜರ್ನಿ ವಿತ್ ಆಲ್ ದಿ ಸ್ಟ್ರಗಲ್. 10,000 ರೂಪಾಯಿ ಇಲ್ಲದಕ್ಕಾಗಿ ಒಬ್ಬ ಮನುಷ್ಯ ತಾನು ತುಂಬ ಇಷ್ಟಪಡ್ತಕ್ಕಂಥ ಒಂದು ಡಿಗ್ರಿನೇ ಮಾಡೋದಿಲ್ಲ ಕಣ್ರಿ. ಹಿ ಡಿಡೆಂಟ್ ಗೋ ಫಾರ್ ದಿ B.Ed ಬಿಕಾಸ್ ಹಿ ಡಿಡೆಂಟ್ ಹ್ಯಾವ್ 10,000 ರೂಪೀಸ್. ಇವತ್ತು ಲಕ್ಷ ಕೊಟ್ಟು ನಾವು ಮೆಡಿಕಲ್ ಎಂಜಿನಿಯರಿಂಗ್ಗಳನ್ನು ಪ್ರತಿಷ್ಠೆಯಾಗಿ ಇರಿಸಿಕೊಳ್ಳುವ ಸಮಾಜದಲ್ಲಿಯೇ ಒಬ್ಬ ವ್ಯಕ್ತಿ ಬದುಕಿದ್ದ. ಟೇಲರಿಂಗ್ ಮಾಡಿಕೊಂಡು ಬದುಕ್ತಾರೆ ಅವರು. ಮಠಗಳಿಗೆ ಹೋಗಿ ನನಗೊಂದು ಪಾಠ ಮಾಡೋ ಅವಕಾಶ ಇದೆಯಾ ಅಂತ ಕೇಳ್ಕೊಳ್ತಾರೆ. ಇಟ್ಸ್ ಅ ಲೈಫ್ ಗ್ಯಾದರ್ಡ್ ವಿತ್ ಅ ಗ್ರೇಟ್ ಸ್ಟ್ರಗಲ್. ಹರ್ ಹಾರ್ ಏಕ್ ವಿರಾಮ್ ಹೈ. ನಮ್ಮ ತಂದೆ ಒಂದು ಪದ್ಯ ಕಲಿಸ್ತಿದ್ರು. ಇಡೀ ಪುಸ್ತಕ ಓದುವಾಗ ಒಂದು ವಾರ ಓದಿದೆ ನಾನು ಇದನ್ನು. ಇಡೀ ಪುಸ್ತಕವನ್ನು ಓದ್ತಿರ್ಬೇಕಾದ್ರೆ ನನ್ನ ತಂದೆ ಕಲಿಸಿದ ಒಂದು ಪದ್ಯ ನೆನಪಾಗ್ತಾ ಇತ್ತು. ವರದಾನ ಮಾಂಗುಂಗ ನಹಿ. ದೇವರಿಗೆ ಗೋಪಾಲದಾಸ್ ನೀರಜ್ ಅಂತಕ್ಕಂಥ ಹಿಂದಿಯ ಬಹಳ ಶ್ರೇಷ್ಠ ಕವಿ ಬರೆದ ಒಂದು ಪದ್ಯ. ಅವನು ಹೇಳ್ತಾನೆ, ತಿಲ್ ತಿಲ್ ಮೀಟೂಂಗಾ ಪರ್ ದಯಾ ಕಿ ಭೀಕ್ ಮಾಂಗುಂಗಾ ನಹಿ, ವರದಾನ ಮಾಂಗುಂಗಾ ನಹಿ. हर हार एक विराम है, जीवन महासंग्राम है. तिल तिल मीटूंगा पर दया की भीख मांगूंगा नहीं, ವರದಾನ. ಭಗವಂತನೇ, ಈ ಬದುಕು ಹೋರಾಟ ಅಂತ ನನ್ನನ್ನು ಯಾವಾಗ ಸೃಷ್ಟಿ ಮಾಡಿದೆಯೋ ಅಂದೇ ಅರ್ಥ ಆಗೋಯ್ತು ನನಗೆ. ಹರ್ ಹಾರ್, ಸೋಲ್ತೇನೆ ನಾನು. ಕ್ಯಾ ಹಾರ್ ಮೇ ಕ್ಯಾ ಜೀತ್ ಮೇ, ಕರ್ತವ್ಯ ಪಥ ಪರ್ ಜೋ ಭೀ ಮಿಲೆ ಏ ಭೀ ಸಹಿ ಓ ಹಿ ಸಹಿ. ಜೀವನದ ದಾರಿ ಇದೆ,
ಹೋರಾಟ ಮಾಡಬೇಕು, ಹೋರಾಟ ಮಾಡ್ತೇನೆ. ಆದರೆ ನಿನ್ನ ಬಳಿ ಬಂದು ಭಿಕ್ಷೆ ನೀನು ಭಗವಂತ ಅಂತ ಗೊತ್ತು ನನಗೆ, ಆದರೆ ನಿನ್ನ ಬಳಿ ಭಿಕ್ಷೆ ಬೇಡೋದಿಲ್ಲ. ಹಾರಾದ್ರೇನು, ಸೋಲಾದ್ರೇನು, ಗೆಲುವಾದ್ರೇನು, ಎಲ್ಲದಕ್ಕೂ ಸಾಕ್ಷಿ ನೀನು. ಅವೆರಡೂ ಸಲ್ಲಬೇಕಾಗಿದ್ದು ನಿನಗೆ. ವೈ ಶುಡ್ ಐ ವರಿ? ಇಡೀ ಪುಸ್ತಕದಲ್ಲಿ ಅಲ್ಲಲ್ಲಿ ನಮ್ಮ ಕಣ್ಣನ್ನು ಒದ್ದೆ ಮಾಡಿಸುವ ಘಟನೆಗಳನ್ನು ನೋಡ್ತೀವಿ. 10,000 ರೂಪಾಯಿ ಈ ಕುಡಂಟ್ ಗೋ ಫಾರ್ B.Ed. 90ರಲ್ಲಿ ಡಿಗ್ರಿ ಮಾಡ್ತಾರೆ ಅವರು. ಮುಂದಿನ 8 ವರ್ಷಗಳವರೆಗೂ ಕೂಡ 500 ರೂಪಾಯಿ 600 ರೂಪಾಯಿ ಸಂಬಳ. ಇದು ಒಂದು ಸಾಯಂಕಾಲ ಹೋಗಿ ಪಾನಿಪುರಿನೋ ಯಾವುದೋ ಹೋಟೆಲ್ನಲ್ಲಿ ಕೂತ್ಕೊಂಡು ಒಂದು ಬಿಲ್ಲು ಮಾಡುವಷ್ಟು ದುಡ್ಡಿನಲ್ಲಿ ಒಂದು ಸಂಸಾರ ಕಟ್ಕೊಳ್ಳೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಂಥ ಒಬ್ಬ ಏನು ಶಕ್ತಿಯಾಗಿತ್ತು ಇವರಿಗೆ. ನಾನು ಬಡವ ನೀನು ಬಡವಿ, ಒಲವೇ ನಮ್ಮ ಬದುಕು. ಇವರಿಗೆ ಶಕ್ತಿ ಗೀತಾರಾಣಿ, ಗೀತಾರಾಣಿಗೆ ಶಕ್ತಿ ಬಸವರಾಜ್. ಒಂದು ಬದುಕನ್ನು ಹೇಗೆ ಬದುಕಬೇಕು ಅನೇಕರು ಹೇಳ್ತಾರೆ. ಕಾರಂತರು ಒಂದು ಮಾತನ್ನು ಹೇಳ್ತಿದ್ರು, ಗುರುಗಳ ಎದುರುಗಡೆ ಕೂತಿದ್ದಾರೆ. ಕಾರಂತರು, ಶಿವರಾಮ್ ಕಾರಂತರು, ಈ ಪ್ರಪಂಚಕ್ಕೆ ನೀನು ಮಾಡಬಹುದಾದ ಬಹಳ ದೊಡ್ಡ ಉಪಕಾರ ಏನು? ಏನೂ ಇಲ್ಲ. ನೀನು ಹುಟ್ಟಿದಾಗ ಈ ಪ್ರಪಂಚ ಎಷ್ಟು ಚೆನ್ನಾಗಿತ್ತೋ, ನೀನು ನಿರ್ಗಮಿಸುವಾಗಲೂ ಈ ಪ್ರಪಂಚವನ್ನು ಇಷ್ಟು ಚೆನ್ನಾಗಿಟ್ಟು ಹೋಗ್ಬಿಟ್ರೆ ಅದು ಈ ಪ್ರಪಂಚಕ್ಕೆ ನೀನು ಕೊಡಬಹುದಾದ ಅತಿ ದೊಡ್ಡ ಕೊಡುಗೆ. ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ದಟ್ ಯು ಕ್ಯಾನ್ ಮೇಕ್ ಟು ದ ವರ್ಲ್ಡ್. ಯು ನೀಡ್ ನಾಟ್ ಟು ಕನ್ಸ್ಟ್ರಕ್ಟ್ ಎನಿಥಿಂಗ್. ಪೀಪಲ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಲಾಟ್. ಚೈನಾದ ಗೋಡೆ ಕಟ್ಟಿದ್ದಾರೆ, ತಾಜ್ ಮಹಲ್ ಕಟ್ಟಿದ್ದಾರೆ, ಗೋಲ್ ಗುಂಬಜ್ ಕಟ್ಟಿದ್ದಾರೆ. ನೀನೇನು ಕಟ್ಟಬೇಕಾಗಿಲ್ಲ, ಬದುಕನ್ನು ಕಟ್ಟು, ಒಂದು ಸಾರ್ಥಕ ಬದುಕನ್ನು ಕಟ್ಟು. ಅಂಥ ಒಂದು ಸಾರ್ಥಕ ಬದುಕನ್ನು ನಯ ವಿನಯ ಭಕ್ತಿಯಿಂದ ಕಟ್ಟಿಕೊಂಡ ಬಸವರಾಜವರನ್ನ, ಅವರ ಶ್ರೀಮತಿಯವರನ್ನ, ಅವರ ಮಕ್ಕಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ಗುರುಗಳ ಸಾಕ್ಷಿಯಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಜೋರಾದ ಚಪ್ಪಾಳೆ. ಆರಂಭದಲ್ಲಿ ಹೇಳಿದೆ, ಇದು ಎಲ್ಲರಿಗೂ ಸಲ್ಲುವ ಭಾಗ್ಯ ಅಲ್ಲ. ಒಬ್ಬ ರಾಜಕಾರಣಿ ತನ್ನ ಅಭಿನಂದನಾ ಸಮಾರಂಭ ಮಾಡಬೇಕಾದ್ರೆ ಜಿಲ್ಲೆಗೆ ತಾಲೂಕಿಗೆ ಟ್ರಕ್ಗಳನ್ನ ಕೊಟ್ಟು ಕಳಿಸಿ ಊಟ ಕೊಟ್ಟು ಸಂಜೆ ವ್ಯವಸ್ಥೆ ಮಾಡಿಸಿ ಜನರನ್ನ ಸೇರಿಸ್ಬೇಕು. ಬಸವರಾಜಲ್ಲಿ ಯಾರಿಗೂ ಏನೂ ಕೊಟ್ಟಿಲ್ಲ, ಗುರುಗಳನ್ನು ಕೂಡಿಸಿಬಿಟ್ಟಿದ್ದಾರೆ. ಕರೆಕ್ಟ್, ಏನನ್ನು ಇಟ್ಟರೆ ಏನು ಅಟ್ರಾಕ್ಟ್ ಆಗ್ತದೆ ಅಂತ ಗೊತ್ತು ಅವರಿಗೆ. ಸೊ ಎಸ್ ಕ್ಯಾಪ್ಟ್ ಬ್ರದರ್, ವೆರಿ ಸ್ಮಾರ್ಟ್ ಫೆಲೋ. ಅವ್ರ ಕುರಿತು ಒಂದು ಚಂದದ ಪದ್ಯ, ತುಂಬ ಜನ ಕಾವ್ಯಾಭಿನಂದನೆ ಮಾಡಿದ್ದಾರೆ, ಅವರಿಗೆ ಲೇಖನಗಳ ಮೂಲಕ ಅಭಿನಂದಿಸಿದ್ದಾರೆ. ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ, ಬಸವರಾಜರಿಗೆ ಅತ್ಯಂತ ಪ್ರಿಯವಾದ ವಸ್ತು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಅದು ಅಕ್ಷರ. ಆ ಘಟನೆ ಹೇಳಬೇಕು ನಾನಿಲ್ಲಿ. ಅವ್ರ ಹೆಂಡತಿ ಗೀತಾರಾಣಿಯವರು ಒಮ್ಮೆ ಕೇಳ್ತಾರೆ, ಅವರೆಲ್ಲೋ ಸೈಡಾಗಿ ಬಿಟ್ಟರೆ ನನ್ನ ಮುಂದೆ ಕೂತಿದ್ರೆ ಭಾಳ ಚೆನ್ನಾಗಿ ಆಗ್ತಿತ್ತು. ಸ್ಫೂರ್ತಿ ಕೇಂದ್ರ ಅವ್ರು ಕೇಳ್ತಾರೆ, ಅಲ್ಲ ಇಡೀ ಜನ್ಮ ಎಲ್ಲ ಈ ಪುಸ್ತಕ ತರೋದು ಓದೋದು, ಪುಸ್ತಕ ತರೋದು ಬರೆಯೋದು, ಪುಸ್ತಕದಲ್ಲೇ ನಿಮ್ಮ ಜೀವನ ಎಲ್ಲ ಹಾಳಾಗಿಬಿಡ್ತಲ್ಲ, ರಿಟೈರ್ಡ್ ಆದಮೇಲೆ ಏನು ಮಾಡ್ತೀರಿ? ರಿಟೈರ್ಡ್ ಆದಮೇಲೆ ಒಂದು ಕೆಲಸ ಮಾಡಿರಿ. ಅವ್ರ ಹೆಂಡತಿ ಹೇಳ್ತಾರೆ, ಹೀಗೆ ಸಜೆಷನ್ ಕೊಡುವ ಹೆಂಡಂದಿರಿದ್ದು ಬಿಟ್ಟರೆ ಈ ಪ್ರಪಂಚ ಸರಸ್ವತಿ ಲೋಕ ಆಗಿಬಿಡ್ತದೆ ಗುರುಗಳೇ. ಏನು ಹೇಳ್ತಾರೆ, ಹೋಟೆಲ್ ತೆಗಿ ಅಂತ ಹೇಳೋದಿಲ್ಲ, ರಾಜಕಾರಣಕ್ಕೆ ಹೋಗು ಅಂತ ಹೇಳೋದಿಲ್ಲ. ಒಬ್ಬ ಹೆಂಡತಿ ಒಬ್ಬ ಗಂಡನಿಗೆ ಕೊಡಬಹುದಾದ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಜೆಷನ್ ಸಹಧರ್ಮಿಣಿ ಕೊಡ್ತಾರೆ. ಏನಂತೇಳಿ, ಎಷ್ಟು ದಿವಸ ನೀವು ಎಷ್ಟು ನೆಮ್ಮದಿಯಿಂದ ಓದಿದ್ರೋ ನನಗೆ ಗೊತ್ತಿಲ್ಲ, ರಿಟೈರ್ಡ್ ಆದಮೇಲೆ ಒಂದು ಪುಸ್ತಕದ ಅಂಗಡಿ ತೆಗೀರಿ. ಆ ಪುಸ್ತಕದ ಅಂಗಡಿ ತೆಗೆದು ಅದು ಎಷ್ಟು ಲಾಭ ಆಗ್ತದೆ, ಎಷ್ಟು ಅದ್ರ ಪ್ರಶ್ನೆ ಅಲ್ಲ, ನೀವು ಒಂದು ಕಡೆ ಗಟ್ಟೆ ಕೂತ್ಕೊಂಡು ಓದ್ತಿರಲ್ಲ ಅದಕ್ಕಾಗಿ ಅಂಗಡಿ ತೆಗೀರಿ ಅಂತ ಹೇಳ್ತಾರೆ. ಅಲ್ಲಿನೂ ಕೂಡ ಲಾಭದ ಪ್ರಶ್ನೆ. ಸೊ ಬ್ಯೂಟಿಫುಲ್ ದ ಸಜೆಷನ್ ಹೇಳಿಬಿಟ್ಟು, ಏನು ಇಲ್ಲಿ ಗಮನಿಸಬೇಕಾಗಿದ್ದು ಅಂದರೆ, ನನ್ನ ಗಂಡನ ಆತ್ಮ ಎಲ್ಲಿದೆ, ಏನನ್ನ ಮಾಡಿದರೆ ಅವನಿಗೆ ಸಂತೃಪ್ತಿ ಸಿಗ್ತದೆ ಅಂತ ತಿಳಿದುಕೊಳ್ಳುವ ಹೆಂಡತಿ ಇದ್ದಾಳಲ್ಲ, ಇದು ಬಹಳ ಮಹತ್ವದ್ದು. ಸಾಕ್ರೆಟಿಸನಿಗೂ ಒಬ್ಬಳು ಹೆಂಡತಿ ಇದ್ಲು. ಸಾಕ್ರೆಟಿಸ್ ಜಗತ್ತಿನ ಬಹಳ ದೊಡ್ಡ ಶ್ರೇಷ್ಠ ಚಿಂತಕ ಅವನು. ಸಾಕ್ರೆಟಿಸನ ಹೆಂಡತಿ ಹೇಗಿದ್ಲು ಅಂದರೆ, ದಿನಾಲೂ ಯಾವುದಾದ್ರೂ ಒಂದು ನೆಪ ಮಾಡಿ ಜಗಳ ಮಾಡಬೇಕು. ಈ ಸಾಕ್ರೆಟಿಸನ ಸಹನೆಯನ್ನು ಪರೀಕ್ಷಿಸೋದು, ಸಹನೆಯನ್ನು ಒಡೆಯೋದು.
ಎಲ್ಲ ಕಡೆ ಸಾಕ್ರೆಟಿಸ್ ಪಾಸ್ ಆಗಿದ್ದ. ಒಂದು ದಿವಸ ಗೆಳೆಯರ ಜೊತೆ ಕೂತ್ಕೊಂಡು ಸಂವಾದ ಮಾಡ್ತಾ ಇದ್ದ. ಸಾಕ್ರೆಟಿಸನ ಹೆಂಡತಿ ಇದ್ದಕ್ಕಿದ್ದಂತೆ ಒಂದು ಬಿಸಿಯಾದದ್ದು ವಸ್ತುನೋ ಉಗುರು ಬೆಚ್ಚಗಿನ ವಸ್ತುನೋ ತಂದು ಸಾರ್ವಜನಿಕವಾಗಿ ಅವನ ಮೇಲೆ ಸುರಿದು ಬಿಟ್ಲು. ಗೆಳೆಯ ಕೂತ್ಕೊಂಡು, ಅಲ್ಲಪ್ಪ, ಅಲ್ಲಿ ಇಲ್ಲಿ ಬೇಯ್ತಿದ್ಲು, ಕೂಗಾಡ್ತಿದ್ಲು, ಮನೆಯಲ್ಲಿ ಅದೆಲ್ಲ ಓಕೆ. ಇವತ್ತು ನಮ್ಮ ಜನಗಳ ಮಧ್ಯೆ ಕೂತ್ಕೊಂಡಾಗೂ ತಂದು ಈ ಥರ ಸುರುವಿದ್ಲಲ್ಲ, ನಿನಗೇನೂ ಅನಿಸೋದಿಲ್ವಾ? ಸಾಕ್ರೆಟಿಸ್ ಸೈಡ್, ಶಿ ಈಸ್ ಮೈ ಸ್ಟ್ರೆಂಗ್ತ್. ಇವತ್ತು ಪ್ರಪಂಚದಲ್ಲಿ ಸಾಕ್ರೆಟಿಸ್ ಏನಾದರೂ ಆಗಿದ್ದರೆ ಇವನು ಬಹಳ ದೊಡ್ಡ ಸಹನಶೀಲ, ಸಂತ, ಚಿಂತಕ ಅಂತ ನಿಮಗೆಲ್ಲ ಅನ್ನಿಸ್ತಿದ್ರೆ ಕಾರಣ ಬೇರೆ ಯಾರೂ ಅಲ್ಲ, ಹೀಗೆ ಸುರುವಿದಳಲ್ಲ ಇವಳು, ನನ್ನ ಧರ್ಮಪತ್ನಿ. ಶಿ ಕಾಸ್ಡ್ ಮಿ ಟು ಕನ್ಸ್ಟ್ರಕ್ಟ್ ಮೈ ಪರ್ಸನಾಲಿಟಿ. ಇವತ್ತು ಬಸವರಾಜ್ ಏನಾದರೂ ಇಲ್ಲಿ ಕೂತ್ಕೊಂಡು ಮೃದು ವಚನ ಆಗಿದ್ದರೆ ಅದರ ಹಿಂದಿನ ಕೈ ಅಲ್ಲಿ ಕೆಳಗಿದೆ. ಯಾರೋ ಹೀಗೆ ಕೆಳಗಿದ್ದಾಗಲೇ ಸಮಾಜದಲ್ಲಿ ಎಲ್ಲ ನಾಯಕರಾಗಿರೋದು, ಗುರುಗಳಾಗಿರೋದು, ಹೀರೋಗಳಾಗಿರೋದು. ಪೀಪಲ್ ಆರ್ ದೇರ್ ಅಂಡರ್ನೀತ್. ನಮ್ಮ ಕೆಳಗಡೆಗೆ ನಮ್ಮನ್ನು ಹೊತ್ತು ತಿರುಗುವ ಜನಗಳು. ನಾನು ಇಲ್ಲಿ ಭಾಷಣ ಮಾಡ್ತಾ ಇದ್ದೇನೆ, ನನ್ನನ್ನು ತಂದು ನಿಲ್ಲಿಸುವ ಜನಗಳು ನನಗಿಂತಲೂ ಶ್ರೇಷ್ಠವಾಗಿರುವ ಜನಗಳು. ಆವಾಗ ಮುಂದೆ ಕೇಳ್ತಾರೆ, ಏನು ಮಾಡ್ತೀರಿ? ಪುಸ್ತಕದ ಅಂಗಡಿ ತೆಗೆಯೋದಾಯಿತು. ಆಯ್ತು, ಪುಸ್ತಕದ ಅಂಗಡಿ ತೆಗೆಯೋಣ. ಒಂದು ಪ್ರಶ್ನೆ, ಯಾಕೆ ಪುಸ್ತಕ ಓದ್ತೀರಿ? ಅದರಿಂದ ಏನು ಲಾಭದ? ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಭಾಷಣ ಮಾಡೋದ್ರಿಂದ ಏನು ಲಾಭದ? ಅಲ್ಲಿ ಕುತ್ಕೊಂಡು ಹಾಡಕತ್ತನಲ್ಲ, ಅವನಿಗೆ ಹಾಡೋದ್ರಿಂದ ಏನು ಲಾಭದ? ಇಲ್ಲಿ ಕುರುಗಳು ಕುತ್ಕೊಂಡು ಹಗಲು ರಾತ್ರಿ ಅಲ್ವಾ ನೋಡ್ತಾ ಇದ್ದೀನಿ ನಾನು, ಪ್ರೋಗ್ರಾಮ್ ಎಷ್ಟು ಸ್ಪೀಡಾಗಿ ವರ್ಕೌಟ್ ಆಗ್ತದೆ. ಈ ಸೇವೆ ಮಾಡೋದ್ರಿಂದ ಏನು ಲಾಭದ? ದೇರ್ ಆರ್ ಸಮ್ ಕ್ವಶನ್ಸ್ ವಿಚ್ ಶುಡ್ ನಾಟ್ ಬಿ ಆಸ್ಕ್ಡ್. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಈ ಲಾಭಗಳನ್ನು ಬ್ಯಾಂಕ್ನ ಅಕೌಂಟ್ನಲ್ಲಿ ನೋಡಲಿಕ್ಕಾಗೋದಿಲ್ಲ. ಈ ಲಾಭಗಳನ್ನು ವಸ್ತುಗಳಾಗಿ ನೋಡಲಿಕ್ಕಾಗೋದಿಲ್ಲ. ಈ ಲಾಭಗಳನ್ನು ಕಟ್ಟಡಕ್ಕಾಗಿ, ಗುರುಗಳಿಗೆ ಚೆನ್ನಾಗಿ ಗೊತ್ತು. ಹಿ ಆಲ್ಸೋ ಲಿವ್ಸ್ ಓನ್ಲಿ ಫಾರ್ ಗಿವನ್ ಟೈಮ್. ತಿನ್ನೋದು ಅದೇ 2 ರೊಟ್ಟಿ, ಒಂದಿಷ್ಟು ಅನ್ನ. ಆದರೂ ನಿತ್ಯ ಜನಗಳ ಮಧ್ಯೆ ಕೂತ್ಕೋಬೇಕು. ಯಾಕೆ ಕೂತ್ಕೋಬೇಕು? ಯಾಕೆ ಮಾಡಬೇಕು? ಬಸವರಾಜ್ ಭಾಳ ಚಂದ ಉತ್ತರ ಕೊಡ್ತಾರೆ. ನಾನು ಪುಸ್ತಕ ಓದೋದ್ರಿಂದ ಏನೂ ಸಿಗೋದಿಲ್ಲ, ಸಂತೃಪ್ತಿ ಸಿಗ್ತದೆ. ಈ ಸಂತೃಪ್ತಿ ಅನ್ನೋದು ಬಹಳ ದೊಡ್ಡದು. ಸಂತೃಪ್ತಿ, ಆತ್ಮತೃಪ್ತನಾಗಿ ಬದುಕೋದು ಬಹಳ ಕಷ್ಟ. ನೋಡಿ, ದೊಡ್ಡ ದೊಡ್ಡ ಶ್ರೀಮಂತ ಮನೆತನಗಳಿರ್ತವೆ, ಭಾಳ ದೊಡ್ಡ ಸ್ಥಾನದಲ್ಲಿರ್ತಾರೆ, ಬದುಕಿನಲ್ಲಿ ಸಂತೃಪ್ತಿ ಇರೋದಿಲ್ಲ. ಅಂಥ ಸಂತೃಪ್ತಿಯ ಒಂದು ಪದ್ಯ 142ನೇ ಪುಟದಲ್ಲಿ ಒಬ್ಬರು ಬರೆದಿದ್ದಾರೆ. ಅವ್ರ ಹೆಸರು ಶ್ರೀಮತಿ ಶ್ರೀದೇವಿ ರೇ ದುಕಾನ್ ಅನ್ನೋರು ಬಂದಿದ್ದಾರೆ. ಅವರು ಭಾಳ ಚಂದದ, ನೀವೇ ಬರ್ದಿ ನಿಮ್ಮ ಅವರಿಗೆ ಎಷ್ಟು ಚಂದ ಬರೆದಿದ್ದಾರೆ. ನಮ್ಮ ಜೀವನದಲ್ಲಿಯೂ ನಮ್ಮ ಬಗ್ಗೆ ಹೀಗೆ ಯಾರಾದರೂ ಪದ್ಯ ಬರೆಯುವ ಭಾಗ್ಯ ಇದೆಯಾ ನೋಡ್ಕೋಬೇಕೀಗ. ಓಕೆ, ಏನು ಬರೆದಿದ್ದಾರೆ? ಐನೋಳಿಯ ಸಿರಿಯೇ ನಿನಗ್ಯಾರು ಸರಿಯೇ, ಐನೋಳಿಯ ಸಿರಿಯೇ ನಿನಗ್ಯಾರು ಸರಿಯೇ, ಕಾಯಕ ನಿನ್ನ ಉಸಿರೇ ಎಲ್ಲೆಲ್ಲೂ ನಿನ್ನ ಹೆಸರೇ. ನಾನು ಪೂರ್ತಿ ಓದ್ತಾ ಇಲ್ಲ, ಅಲ್ಲಲ್ಲಿ ಎತ್ಕೊಂಡು. ಮಲ್ಲಿಗೆ ಮೃದುತ್ವದ ಹೃದಯ, ಮುಳ್ಳು ಗಿಡಕ ಗುಲಾಬಿ ಉದಯ, ಕನ್ನಡ ಸಾಹಿತ್ಯಕ್ಕೆ ಕಂಕಣ ಕಟ್ಟಿ, ಶರಣ ಸಾಹಿತ್ಯಕ್ಕೆ ಹೃದಯ ಕೊಟ್ಟಿ. ಇಟ್ಸ್ ಅ ಬ್ಯೂಟಿಫುಲ್ ಪೋಯಮ್. ಭಾಳ ಲಾಂಗ್ ಆಗಿರ್ತಕ್ಕಂಥ ಪದ್ಯ. ಅದರೊಳಗಿನ ಕೆಲವು ಸಾಲುಗಳನ್ನು ಎತ್ಕೊಂಡು ನಾನು ತಮಗೆ ಅವರ ವ್ಯಕ್ತಿತ್ವದ ಪರಿಚಯವನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ಅಭಿನಂದನೆ ಕೃತಿ ಮೂಲಕವೋ ಮಾತುಗಳ ಮೂಲಕವೋ ಯಾವುದೇ ರೀತಿಯಿಂದ ಸಲ್ಲಿದರೂ ಕೂಡ ಅದು ಒಂದು ಸಮಾಜದ ಹೃದಯ ಶ್ರೀಮಂತಿಕೆಯ ಸಾಕ್ಷಿ ಅನ್ನೋದನ್ನು ಮಾತ್ರ ನಾವು ಮರಲಿಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಗೆ ಏನು ಕೊಡಲಿಕ್ಕೆ ಸಾಧ್ಯದೆವು? ಎಷ್ಟು ದುಡ್ಡು ಕೊಟ್ಟರು ಕೂಡ ಒಂದು ದಿವಸ ಖರ್ಚಾಗಿ ಹೋಗ್ತದೆ. ಯಾವ ಕಟ್ಟಡ ಕೊಟ್ಟಿದ್ರು ಕೂಡ ಒಂದು ಕ್ಷಣ ಬಿದ್ದು ಹೋಗ್ತದೆ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಯಾವುದು ಜಂಗಮ? ಪದ ಜಂಗಮ, ಮಾತು ಜಂಗಮ. ಇವತ್ತಿನ ಈ ಕಾರ್ಯಕ್ರಮದ ಬೃಹತ್ ಗ್ರಂಥದ ಆಶೀರ್ವಚನವನ್ನು ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಬರೆದಿದ್ದಾರೆ. ನೋಡಿ, ನೀನು ನನಗೆ ಬಹಳ ಅರ್ಥಪೂರ್ಣ ಸೇವೆಯನ್ನು ಮಾಡಿದಿ. ನಾನು ನಿನಗೆ ಏನು ಕೊಡಲಿ? ಕವಿಯೊಬ್ಬ ಕನ್ನಡದಲ್ಲಿ ಕೇಳ್ತಾರೆ, ಮಗು. ನಾವು ಅಂತಿರ್ತೀವಿ, ಏನು ಹುಡುಗರು ಸುಮ್ಮನೆ ಗದ್ದಲ ಮಾಡ್ತವ್ರಿ. ನೋ, ಆ ಗದ್ದಲಲ್ಲ ಅದು. ಒಬ್ಬ ಕವಿ ಕೇಳ್ತಾನೆ, ಮಗುವೇ ಮಗುವೇ ಮಗುವೇ,
ನೀ ನನಗೆ ನಗೆಯ ಕೊಟ್ಟೆ, ನಗೆಯ ಮಲ್ಲಿಗೆಯ ಕೊಟ್ಟೆ, ನಿನಗೇನು ಕೊಟ್ಟೆ. ಭಾಳ ದೊಡ್ಡವರಾಗಿಬಿಟ್ಟಿದ್ದೀವಿ ನಾವು ಅಂತ ಹೇಳಿಬಿಟ್ಟು ಉಳಿದಿದ್ದೆಲ್ಲವೂ ನಮಗೆ ಕ್ಷುಲ್ಲಕ ಅನ್ನಿಸ್ತಿರ್ತದೆ. ಅದು ಕ್ಷುಲ್ಲಕ ಅಲ್ಲ, ಬಟ್ ಇಟ್ಸ್ ದ ಪಾಸ್ಟ್ ಪೇಜ್ ದ್ಯಾಟ್ ವಿ ಹ್ಯಾವ್. ಮನುಷ್ಯ ಹಸಿಯೋದು ಯಾವುದಕ್ಕಾಗಿ ಅಂತ ಆರಂಭದಲ್ಲಿ ಹೇಳಿದೆ, ಮಾತು ಬೇಕು ಮನುಷ್ಯನಿಗೆ. ಅಂಥ ಒಂದು ಅಪರೂಪದ ಸಾಲನ್ನು ಗುರುಗಳು ಇಲ್ಲಿ ದಾಖಲಿಸಿದ್ದಾರೆ. ಏನು, ಈ ಬಸವರಾಜರನ್ನ 1.5 ಸಾಲಿನಲ್ಲಿ ಕಟ್ಟಿಕೊಟ್ಟಿದ್ದರು. ಜಸ್ಟ್ 1.5 ಸೆಂಟೆನ್ಸ್. ಏನದು? ಮಾತೇಕೆ ಕೃತಿ ಇರಲಿ, ಮಾತೇಕೆ ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ ಬರೆದಿರೋದು. ಮಾತೇಕೆ ಭಾಳ ದೊಡ್ಡವರು ಇವರು ಅಂತೇಳಿ ಹೇಳ್ತಿರ್ತಾರೆ ಸ್ಟೇಜ್ ಮೇಲೆ ಕೂತ್ಕೊಂಡು, ಇವರು ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು. ಅದ್ರ ಒಳಗೊಂದು ಸಣ್ಣ ಪ್ರಶ್ನೆ ಇದ್ದೇ ಇರ್ತದೆ, ಇದೇನು ಅಗ್ಗಡಿಕೆನೋ ಅಥವಾ ಸತ್ಯನೋ ಅಂಥೇಳಿ. ಆದರೆ ಇವತ್ತು ಆ ಸಂಶಯಗಳು ನಮಗಿಲ್ಲ. ಅವ್ರು ಕೇಳ್ತಾರೆ ಮಾತೇಕೆ, ಏನಿರಲಿ, ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ. ಇಡೀ ಬಸವರಾಜರ ಈ ಸೊಬಗು ಮತ್ತು ಕೃತಿಯಲ್ಲಿ ಸೊಬಗಿರಲಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಅವ್ರ ಮಕ್ಕಳನ್ನ ಬೆಳೆಸ್ತಾರೆ. ಆ ಮಕ್ಕಳು ಕೂಡ ಇಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಮುತ್ತುಶ್ರೀ ಅಲ್ಲ ಮಗಳು ಮುತ್ತುಶ್ರೀ, ಅಳಿಯ ಮಗ ಬಹಳ ಹೆಮ್ಮೆಯಿಂದ ಅವರಪ್ಪನ ಬಗ್ಗೆ ರಜತ್ ಐನೋಳಿ ಮಗ ಬರೆದಿದ್ದಾನೆ. ನಾನು ಅದನ್ನು ನೋಡ್ತಾ ಇದ್ದೇನೆ. ಲೋಕಕ್ಕೆಲ್ಲ ನಾವು ಭಾಳ ದೊಡ್ಡ ನಾಯಕರಾಗಿರ್ತೀವಿ, ಮನೆಯಲ್ಲಿ ಹೆಂಡತಿ ಶಾಪ ಹಾಕ್ತಿರ್ತಾಳೆ. ಲೋಕಕ್ಕೆಲ್ಲ ಬಹಳ ದೊಡ್ಡ ನಾಯಕರಾಗಿರ್ತೀವಿ, ಅಪ್ಪ ಅಮ್ಮ ಮಕ್ಕಳು ಅಪ್ಪ ಅಮ್ಮನ ಮಾತಾಡಿಸ್ತಾ ಇರೋದಿಲ್ಲ. ಆದರೆ ಅವರ ಸಂಸಾರ ಹಾಗಲ್ಲ. ಅದು ಬೇಂದ್ರೆ ಹೇಳಿದಂತೆ ಸರಸ ಜನನ, ವಿರಸ ಮರಣ, ಸಮರಸವೇ ಜೀವನ. ನನಗೊಂದು ಘಟನೆಯಲ್ಲಿ ನೆನಪಾಗ್ತಿತ್ತು ನೋಡಿ. ಯಾರಿಗಾದರೂ ಒಂದಿಷ್ಟು ದುಡ್ಡು ಕೊಟ್ಟು ನನ್ನ ಬಗ್ಗೆ ಏನಾದರೂ ಬರಿ ಅಂತ ಹೇಳ್ರಿ, ಎಷ್ಟು ಕಷ್ಟ ಇದೆ ಗೊತ್ತಾಗ್ತದೆ. ಒಂದು ಸಾರ್ಥಕ ಸೇವೆ ಅನ್ನೋದು ಇಲ್ಲದೆ ಹೋದರೆ ಪದಗಳು ದಕ್ಕೋದಿಲ್ಲ ಮನುಷ್ಯನಿಗೆ. 1200 ವರ್ಷಗಳ ನಂತರ ಒಬ್ಬ ಬುದ್ಧನ ಬಗ್ಗೆ ಬಸವಣ್ಣನ ಬಗ್ಗೆ ಮಾತಾಡ್ತೇವೆ. ಶತಮಾನಗಳ ನಂತರ ಬುದ್ಧನ ಕುರಿತು ಮಾತಾಡ್ತೇವೆ. ಎಲ್ಲಿಯೋ ಇರುವ ಸಾಕ್ರೆಟಿಸ್ನ ಕುರಿತು ಮಾತಾಡ್ತೇವೆ. ಯಾವುದೋ ದೇಶದ ನಮ್ಮನ್ನು 350 ವರ್ಷಗಳವರೆಗೆ ಗುಲಾಮಗಿರಿಗೆ ತಳ್ಳಿದ ಶೇಕ್ಸ್ಪಿಯರ್ನ, ಅವನ ದೇಶವನ್ನು ಬದಿಗಿಟ್ಟು ಶೇಕ್ಸ್ಪಿಯರ್ನ ನೆನೆಸ್ತೇವೆ. ಯಾಕೆಂದರೆ ಅವರೊಂದು ಸಾರ್ಥಕ ಜೀವನ. ಗುರುಗಳು ಮಾತೇಕೆ ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ ಅನ್ನೋದಕ್ಕೆ ನನಗೊಂದು ಸಾಕ್ಷಿ ಏನಂದರೆ, ಬಸವರಾಜ್ ಭಾಳ ಚಂದ ಒಂದಿಷ್ಟು ಕೆಲಸ ಮಾಡ್ತಾರೆ. ಏನಪ್ಪ ಅಂದರೆ, ಮಕ್ಕಳು ಆಟ ಆಡ್ತಿದ್ರೆ ಸುಮ್ಮನೆ ಕೂತ್ಕೊಂಡು ನೋಡೋದು. ಭಾಳ ಜನರಿಗೆ ಈ ಭಾಗ್ಯ ಇಲ್ಲ, ಅದು ಕಿರಿಕಿರಿ ಅನ್ನಿಸ್ತಿರ್ತದೆ. ಆದರೆ ಅವರ ತುಂಟಾಟಗಳು, ಅವರ ಜಗಳ, ಮಕ್ಕಳು ಯಾವುದೇ ರೀತಿಯಿಂದ ಆಟ ಆಡ್ತಿದ್ರು ಕೂಡ ಅದನ್ನು ಗಮನಿಸೋದು ಮತ್ತು ಸಾಧ್ಯವಾದರೆ ಆ ಆಟದಲ್ಲಿ ತಾವು ಪಾಲ್ಗೊಳ್ಳೋದು. ಮಕ್ಕಳನ್ನ ಕರ್ಕೊಂಡು ಮೊದಲಿಗೆ ವಿಮಾನ ಹತ್ತಾರೆ, ರಾಜಧಾನಿಗೆ ಹೋಗ್ತಾರೆ. ಒಬ್ಬ ತಂದೆ ಆದವನು ಪ್ರಪಂಚಕ್ಕೆ ಎಷ್ಟೇ ದೊಡ್ಡದಾದ ಮನುಷ್ಯನಾಗಿದ್ದರೂ ಕೂಡ ಒಂದು ಮಗುವಿನೊಂದಿಗೆ ಮಗುವಾಗಿ ತನ್ನ ಕರ್ತವ್ಯಗಳನ್ನು ನಿಭಾಯಿಸದೇ ಹೋದರೆ ಕೂಡ ಆತ ಒಂದು ರೀತಿಯ ವಂಚನೆ ಮಾಡಿದಂತೆಯೇ ಆಗ್ತದೆ. ಆದರೆ ಬಸವರಾಜ್ ಅಂಥ ಯಾವುದೇ ಒಂದು ಬೆಳವಣಿಗೆ ಅವರ ಜೀವನದಲ್ಲಿ ಮಾಡಿಕೊಳ್ಳೋದಿಲ್ಲ. ಹಿ ಲಿವ್ಸ್ ಅ ಕಂಪ್ಲೀಟ್ ಲೈಫ್, ಅ ಪರ್ಫೆಕ್ಟ್ ಲೈಫ್. ಪುಸ್ತಕದ ಸಂಪಾದಕೀಯವನ್ನು ಬರಿತಾ ಪ್ರೀತಿಯ ಮಿತ್ರ ಗವಿಸಿದ್ದಪ್ಪ ಅವರು ಒಂದು ವಚನವನ್ನು, ಭಾಳಷ್ಟು ವಚನಗಳು ನಮಗೆ ಗೊತ್ತು, ಒಂದು ವಚನವನ್ನು ಭಾಳ ಆ್ಯಪ್ಟಾಗಿ ಇಲ್ಲಿ ದಾಖಲಿಸಿದ್ದಾರೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನಗಳೇ ಸಕಲ ಜಪಂಗಳು, ಮೃದು ವಚನಗಳೇ ಸಕಲ ತಪಂಗಳು, ಸದು ವಿನಯವೇ ಸದಾಶಿವನ ಒಲುಮೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಚನನೇ. ನೀವು ಕಲ್ಯಾಣ ಕರ್ನಾಟಕದವರು, ನಾನು ಬೆಂಗಳೂರಿನಿಂದ ಬಂದು ನಿಮಗೆ ವಚನಗಳನ್ನು ಕುರಿತು ಹೇಳಬೇಕಾಗಿಲ್ಲ. ಬಟ್ ಇಲ್ಲಿ ನನಗೆ ಕಾಡಿದ ಒಂದು ಸಾಲು ಏನಪ್ಪ ಅಂದರೆ, ಮೃದು ವಚನ ಸಕಲ ಜಪಂಗಳಯ್ಯ, ಸಕಲ ತಪಂಗಳಯ್ಯ. ಏನು ಮಾಡಬೇಕಾಗಿಲ್ಲ, ಆಡುವ ಮಾತು ಹೇಳಿದ್ರಲ್ಲ, ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು. ಕೊನೆಗೆ ಹೇಳ್ದ, ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ಹಾಗೆ ಮಾತಿರಬೇಕು. ಯಾಕೆ ಈ ಮಾತು ಬಸವರಾಜ ಐನೋಳಿಯವರ ವ್ಯಕ್ತಿತ್ವಕ್ಕೆ ಹೊಂದತಕ್ಕಂಥ ಒಂದು ಅದ್ಭುತವಾದ ವಚನ ಅಂತೇಳಿ ಅಂತಂದರೆ, ಈ ವಚನ ಅನ್ನುವ ಶಬ್ದಕ್ಕಾಗಿ ಒಂದು ಘಟನೆ ನೆನಪಾಗ್ತದೆ ನನಗೆ. ವಚನ ಅನ್ನೋದು ಎಷ್ಟು ದೊಡ್ಡದು. ನಮ್ಮ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದರು. ಅಜ್ಜಿಗೆ ಒಬ್ಬ ಮಗ ಇದ್ದ.
ಮಗ ಸಂಸಾರ ಬಿಟ್ಟು ಸನ್ಯಾಸಿಯಾದ. ನಮಗೆಲ್ಲರಿಗೂ ಭಾಳ ದೊಡ್ಡ ಆಸೆ ಏನು, ಮಗನ ಮದುವೆ ಆಗಬೇಕು, ಅವನಿಗೆ ಮಕ್ಕಳಾಗಬೇಕು, ಆ ಮಕ್ಕಳನ್ನ ನಾನು ಆಡಿಸ್ಬೇಕು, ಇದು. ಆದರೆ ಇಲ್ಲಿ ನಮ್ಮ ಅಜ್ಜಿಯ ಮಗ ಸನ್ಯಾಸಿಯಾದಾಗ ಶ್ರೀಶೈಲ ಮಲ್ಲಯ್ಯರ ಪ್ರಾರ್ಥನೆ ಮಾಡ್ತಿದ್ದವಳು, ನೆನೆಸ್ಕೊಳ್ತಾ ಇದ್ಲು. ಶ್ರೀಶೈಲ ಮಲ್ಲಯ್ಯ ಆಕೆ ಕನಸಿನೊಳಗೆ ಬಂದ. ಕನಸಿನೊಳಗೆ ಈಕೆ ಮಾತು ಕೊಟ್ಟಳು, ಏನು, ನನ್ನ ಮಗ ಸನ್ಯಾಸಿಯಾಗಿರುವ ನನ್ನ ಮಗ ಏನಾದರೂ ಸನ್ಯಾಸ ಬಿಟ್ಟು ಸಂಸಾರಿಯಾಗಿ ಮಕ್ಕಳನ್ನು ಹೆತ್ತರೆ ನಿನಗೆ ನಾನು ನನ್ನ ಪ್ರಾಣವನ್ನು ಕೊಡ್ತೇನೆ ಅಂತ ವಚನ ಕೊಟ್ಟಳು. ದಿಸ್ ಈಸ್ ಇನ್ಸಿಡೆಂಟ್, ಇಟ್ಸ್ ನಾಟ್ ದಿ ಸ್ಟೋರಿ. ಅದೇನು ಧರ್ಮ ಕರ್ಮನೋ, ಅದೇನು ದುರ್ದೈವ ಸುದೈವವೋ, ಅವನು ಕೆಲವು ತಿಂಗಳುಗಳ ನಂತರ ಸನ್ಯಾಸ ಬಿಟ್ಟು ಮನೆಗೆ ಬಂದ, ಸಂಸಾರನೂ ಶುರು ಮಾಡ್ದ, ಮಕ್ಕಳು ಮೊಮ್ಮಕ್ಕಳು ಆಗಿಬಿಟ್ಟು. ಈಗ ಅಜ್ಜಿಗೆ ತಾಕಲಾಟ ಶುರುವಾಯಿತು. ಮಲ್ಲಯ್ಯನಿಗೆ ಕನಸಿನೊಳಗೆ ಮಾತು ಕೊಟ್ಟಿದ್ದೀನಲ್ಲ, ಜೀವ ಕೊಡಬೇಕು. ಇವಳು ಈ ಮಾತು ಕೊಟ್ಟಿದ್ದಾಳೆ, ಜೀವ ಕೊಡ್ತಾರೆ ಅಂತ ನಮ್ಮ ಅಜ್ಜನಿಗೆ ಗೊತ್ತಿತ್ತು. ಹೀಗಾಗಿ ರಾತ್ರಿ ಮಲಗುವಾಗ ಅವರು ತಮ್ಮ ದೋತರವನ್ನು ಅವರ ಸೀರೆಗೆ ಕಟ್ಟಿ ಮಲಗ್ತಿದ್ರು. ಆದಾಗ್ಯೂ ಒಂದು ಪ್ರಯತ್ನ ಮಾಡಿದ್ಲವಳು. ಮನೆ ಪಕ್ಕದಲ್ಲೇ ಬಾವಿ ಇತ್ತು. ಅವಳು ಒಂದು ಸಾರಿ ರಾತ್ರಿ ಎದ್ದು ಹೋಗಿ ಬಾವಿ ಬೀಳಲಿಕ್ಕೆ ಪ್ರಯತ್ನ ಪಟ್ಟಳು, ಆಗಲಿಲ್ಲ. ಎರಡನೇ ಸಾರಿ ಮಾತ್ರ ಗೊತ್ತಾಯಿತು, ನಾನು ಎದ್ದರೆ ನನ್ನ ಗಂಡ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹೇಗೆ ಸೀರೆ ಉಟ್ಕೊಂಡಿದ್ರು ಹಾಗೆ ಸೀರೆ ಬಿಚ್ಕೋಂತ ಬಂದು ಅದನ್ನು ಕೊನೆಗೆ ಮನೆ ಹೊರಗಿರ್ತಕ್ಕಂಥ ಎತ್ತಿನ ಕೋಡಿಗೆ ಕಟ್ಟಿ ಆಕೆ ಬಾವಿಗೆ ಬಿದ್ದು ಪ್ರಾಣ ಕೊಟ್ಟಳು. ವಚನ, ಇಲ್ಲಿ ಬಳಸಿದ ಶಬ್ದ ವಚನ. ಮಾತು ಆಡಿದರೆ ಹೋಯಿತು ಅಂತೀವಿ ನಾವು, ಮುತ್ತು ಒಡೆದರೆ ಹೋಯಿತು ಅಂತ, ಮಾತು ಕೊಟ್ಟರೆ ಆಯಿತು. ಶಬ್ದಗಳಲ್ಲಿ ಯಾವುದೇ ಶಕ್ತಿ ಇಲ್ಲ, ಆದರೆ ವ್ಯಕ್ತಿ ಬದುಕಿನಿಂದ ಶಬ್ದಕ್ಕೆ ಬಹಳ ದೊಡ್ಡ ಶಕ್ತಿ ಪ್ರಾಪ್ತಿಯಾಗ್ತದೆ. ಹಾಗೆ ಶಬ್ದಗಳನ್ನು ಬದುಕಿಸಿದವನು ಬಸವಣ್ಣ, ಹಾಗೆ ಶಬ್ದಗಳನ್ನು ಬದುಕಿಸಿದ ಅತ್ಯಂತ ಪ್ರೀತಿಯ ಗೆಳೆಯ ಬಸವರಾಜ್ ಐನೋಳಿ. ಭಾಳಷ್ಟು ಶಬ್ದಗಳನ್ನು, ಪ್ರೀತಿಯನ್ನು ಶಬ್ದವನ್ನು ಬದುಕಿಸಿದ್ದಾರೆ. ಶಿಕ್ಷಣ ಅನ್ನೋದನ್ನು, ತ್ಯಾಗ ಅನ್ನೋದನ್ನು ಅವರಿಬ್ಬರು ಗಂಡ ಹೆಂಡತಿ ಕೂಡಿ ಬದುಕಿಸಿದ್ದಾರೆ. ತ್ಯಾಗ ಅಂದರೆ ಏನು ರೀ? ನಿವೃತ್ತಿಯ ನಂತರ ಆಲೋಚನೆ ಮಾಡಿ ಒಂದು ಕ್ಷಣಮ್ಮ ನೀವು. ಅವರ ನಿವೃತ್ತಿಯ ನಂತರ ಕೂಡಲು 10 ಜನ ಮಕ್ಕಳನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಎಜುಕೇಷನ್ ಕೊಡಿಸ್ತಾರೆ ಅವರು. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಯಾರದೋ ನನ್ನದಲ್ಲದ ಮಕ್ಕಳನ್ನು ತಂದು ಮನೆಯಲ್ಲಿಟ್ಕೊಂಡು ಅವರಿಗೆ ಶಿಕ್ಷಣ ಕೊಡಿಸೋದು, ಬೆಳೆಸೋದು, ಅವರ ಬೆಳವಣಿಗೆಯನ್ನು ನೋಡಿ ಸಂಭ್ರಮಿಸೋದು. ಟೀಕೆಗೆ ಶಕ್ತಿ ಬೇಕಾಗಿಲ್ಲ, ಆದರೆ ಸಂಭ್ರಮಕ್ಕೆ ಭಾಳ ದೊಡ್ಡ ಸಂಸ್ಕಾರ ಬೇಕಾಗ್ತದೆ. ಯಾರೋ ಹೋದರು ಅರಿಸ್ಟಾಟಲ್ ಹತ್ರ, ಹೇಳಿದ್ರು, ಒಂದು 10 ನಿಮಿಷ ನಿನ್ನ ಶಿಷ್ಯಂದ್ರೆ ನನ್ನ ಕೈಯಲ್ಲಿ ಕೊಟ್ಟು ನೋಡು, ನೀನು ಇದುವರೆಗೆ ಏನು ಕಲಿಸಿದೆಯಲ್ಲ ಅದನ್ನು ಒಂದು ಕ್ಷಣದಲ್ಲಿ ನಾನು ಅಳಕಿಸಾಕ್ಬಿಡ್ತೇನೆ ಅಂತ ಹೇಳ್ದ ಒಬ್ಬ ಪಂಡಿತ ಹೋಗಿ. ಅವಾಗ ಅರಿಸ್ಟಾಟಲ್ ಭಾಳ ಚಂದ ಹೇಳ್ದ ಅವನು, ಬೆಟ್ಟದ ಮೇಲೆ ಇನ್ನೇನೋ ಬೀಳಬೇಕು ಅಂತ ನಿಂತಿರುವ ಕಲ್ಲನ್ನು ತಳ್ಳಲಿಕ್ಕೆ ಪೈಲ್ವಾನ್ ಬೇಕಾಗಿಲ್ಲ. ಟು ಕನ್ಸ್ಟ್ರಕ್ಟ್ ಸೊಸೈಟಿ, ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಬೇಕಾಗುವಷ್ಟು ಸಹನೆ, ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿರು ಅಂತ ಹೇಳಲಿಕ್ಕೆ ಬೇಕಾಗುವ ಸಂಸ್ಕಾರ ಟೀಕೆ ಮಾಡಲಿಕ್ಕೆ ಬೇಕಾಗಿಲ್ಲ. ಈ ಬಸವರಾಜ ಐನೋಳಿ ಇಡೀ ಬದುಕನ್ನು ಅಂಥ ಟೀಕೆಗಳಿಗೆ ವ್ಯರ್ಥ ಮಾಡಿಲ್ಲ, ವ್ಯಯ ಮಾಡಿಲ್ಲ. ಬಹಳ ಹೋರಾಟದ ಜೀವನವನ್ನು ಮಾಡ್ತಾನೆ. ಕೊನೆಗೆ ಒಂದು ಟೀಚಿಂಗ್ ಪ್ರೊಫೆಷನ್ ಸಿಕ್ಕ ಮೇಲೆ ಸಿಕ್ಕ ಅವಧಿಯಲ್ಲಿಯೇ 17 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇದು ಒಬ್ಬ ವ್ಯಕ್ತಿ ಬದುಕಬೇಕಾದ ಒಂದು ಆದರ್ಶ. ಅವ್ರ ಮಗಳು ಬರೆದ ಸಾಲು ನನಗೆ ಬಹಳ ಕಾಡ್ತು. ಫಾರ್ ಎವ್ರಿ ಡಾಟರ್, ಹೇಳ್ತಾಳು, ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ನನ್ನ ತಂದೆ ಅಂತ ಒಬ್ಬ ತಂದೆ ಇರಬೇಕು. ಬಂದಿದ್ದಾರೆ ಅವರು. ಎಸ್, ಯು ಹ್ಯಾವ್ ರಿಟನ್ ಎಕ್ಸ್ಟ್ರೀಮ್ಲಿ ವೆಲ್. ಮೈ ಡ್ಯಾಡ್, ಮೈ ಗೂಗಲ್. ಭಾಳ ಚಂದದ ಲೇಖನ, ಇಂಗ್ಲೀಷು ಅಷ್ಟೇ ಚೆನ್ನಾಗಿದೆ. ಎವ್ರಿ ಫಾದರ್, ಫಾರ್ ಎವ್ರಿ ಡಾಟರ್, ಫಾದರ್ ವಿಲ್ ಬಿ ಹರ್ ಫಸ್ಟ್ ಎವರ್ ಹೀರೋ. ಪ್ರತಿ ಹೆಣ್ಣು ಮಗುವಿನ ಜೀವನದಲ್ಲಿ ಪುಟದಲ್ಲಿ ನಿನ್ನ ನಾಯಕ ಯಾರು ಅಂತ ಕೇಳಿದ್ರೆ ಅದು ಅಭಿಮಾನದಿಂದ ಹೇಳೋದು ತಂದೆಯನ್ನು. ಹಾಗೆ ನನ್ನ ತಂದೆ. ಶಿ ಆಲ್ವೇಸ್ ಕೀಪ್ಸ್ ಹಿಮ್ ಎ ಮಾಡೆಲ್. ಹಿ ಆಲ್ವೇಸ್ ಕೀಪ್ಸ್. ಫಾದರ್ ಈಸ್ ದ ಒನ್ ಹೂ ಆಲ್ವೇಸ್ ಥಿಂಕ್ಸ್ ಆಫ್ ಹಿಸ್ ಫ್ಯಾಮಿಲೀಸ್ ಹೆಲ್ತ್, ಹ್ಯಾಪಿನೆಸ್ ಆ್ಯಂಡ್ ಎವ್ರಿಥಿಂಗ್. ಹಿಯರ್
Here I am stuttering about my father. I am his beloved daughter. I feel so special when he calls me ಮುತ್ತುಲಿ. ಭಾಳ ಪ್ರೀತಿಯಿಂದ ಅವರೊಂದು ಮುತ್ತುಲಾಲಿ, ಅವರನ್ನು ಮಗಳನ್ನು ಮುತ್ತುಲಾಲಿ ಅಂತೆ. ಈ ಸಾಲುಗಳನ್ನು ನಾನು ಎಲ್ಲಿ ನೋಡಿದ್ದೆ ಅಂದರೆ, ಇಂದಿರಾ ಗಾಂಧಿ ಈ ಸಾಲುಗಳನ್ನು ತನ್ನ ತಂದೆ ಜವಾಹರ್ಲಾಲ್ ನೆಹರು ಬಗ್ಗೆ ಬರೀತಾರೆ. That my father is one such father who opened my eyes to the civilization of the world. ನೋಡಿ, ಜೈಲಿನಲ್ಲಿದ್ದಾಗಲೂ ಕೂಡ ನಿಮ್ಮ ಪಕ್ಷಗಳನ್ನು ಬಿಟ್ಟು ಬಿಡಿ, ನಿಮ್ಮ JDS, ನಿಮ್ಮ BJPನೋ, ನಿಮ್ಮ ಕಾಂಗ್ರೆಸ್ಸೋ ಬಿಟ್ಟು ಬಿಡಿ. ಮನುಷ್ಯ ಎಷ್ಟು ಸುಂದರನಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಎತ್ತಿಕೊಳ್ಳೋದಾದರೆ ನೆಹರು ಅವರನ್ನು ಎತ್ಕೊಳ್ಳಿ. ಬೀಯಿಂಗ್ ಎ ಫ್ರೀಡಮ್ ಫೈಟರ್, ಬೀಯಿಂಗ್ ಎ ಲಾಯರ್, ಬೀಯಿಂಗ್ ಎ ಗ್ರೇಟ್ ಥಿಂಕರ್, ಅವರು ಹಿ ಆಲ್ವೇಸ್ ಟ್ರೈ ಟು ಬಿ ಎ ಗ್ರೇಟ್ ಫಾದರ್. ಜೈಲಿನಲ್ಲಿದ್ದಾಗಲೂ ಕೂಡ ನಿರಂತರವಾಗಿ ಮಗಳಿಗೆ ಪತ್ರಗಳನ್ನು ಬರೆದ ಏಕೈಕ ತಂದೆ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು. ಅವರ ಜ್ಞಾನಕ್ಕೆ ನೀವು ನಮಸ್ಕಾರಗಳನ್ನು ಹೇಳಲೇಬೇಕಾಗ್ತದೆ. ಮಗ ರಜತ್, ಅಳಿಯ ಪಾಸಾರ್ ಅಲ್ವಾ? ಹಾಂ, ಪಸಾರ್. ಭಾಳ ಚೆನ್ನಾಗಿ ಗೀತಾರಾಣಿಯವರೊಂದು ಬರೆದಿದ್ದು ಹೇಳಿದೆ ಆಗಲೇ ನಾನು. ಎಷ್ಟು ಹತ್ತಂತ ಕೈಯಾಗಿ ಪುಸ್ತಕ ಹಿಡ್ಕೊಂಡು ಕೂಡ್ತೀರಿ, ದಿನಾಲೂ ಪ್ರಾರ್ಥನೆ ಇದ್ದಂಗೆ ಇದು. ಓಕೆ, ಅವ್ರು ದಿನಾಲೂ ಕೇಳಿದ್ದನ್ನೇ, ಎಷ್ಟು ಹೊತ್ತಂತ ಪುಸ್ತಕ ಹಿಡ್ಕೊಂಡು ಕೊಂಡಿರ್ತೀರಿ ಅಂಥೇಳಿ. ಇನ್ನೊಂದು ನಾನು ಚಿಕ್ಕಂದು ಭಾಳ ಮುಖ್ಯವಾಗಿದ್ದು ಒಂದನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅವ್ರ ಹೆಸರು ಶಿವಕುಮಾರ್ ಪಾಸರ್ ಅವರ ಅಳಿಯ. ಓಕೆ, ಎಷ್ಟೋ ದಿವಸ ಆಗ್ತದೆ, ಮದುವೆ ಆಗ್ತದೆ, ಮಗಳಿಗೆ ಮಕ್ಕಳು ಆಗ್ತವೆ, ಅಳಿಯ ಮಾವನ ಜೊತೆ ಅಡ್ಜಸ್ಟ್ಮೆಂಟೇ ಇರೋದಿಲ್ಲ. ಆದರೆ ಇಲ್ಲಿ ಒಬ್ಬ ಅಳಿಯ ಬರೀತಾನೆ, ಏನು, ಇವರು ಯಾವಾಗಲೂ ನನ್ನ ಜೊತೆ ಮಾತನಾಡುವಾಗ ತಮ್ಮದೇ ಆದ ಶೈಲಿಯಲ್ಲಿ ಮಾತನಾಡುತ್ತಾರೆ. ಏನು ಹಿಂಗಂದರೆ ಅಂತ ನಾನು ಆಲೋಚನೆ ಮಾಡಿದೆ. ಬೆಂಗಳೂರು ಟ್ರೈನ್ ಹತ್ತಿದ ತಕ್ಷಣ, ಬಸ್ ಹತ್ತಿದ ತಕ್ಷಣ ಭಾಷೆ ಬದಲಾಯಿಸ್ಕೊಳ್ಳೋರು ಇದೀವ್ರಿ ನಾವು. ಗುಲ್ಬರ್ಗಾದ ಭಾಷೆ ಮಾತಾಡೋದಿಲ್ಲ, ಹಾರ್ಕೊಡ್ದು ಮಾತಾಡೋದಿಲ್ಲ. ಯಾಕೆ? ನಾ ಬೆಂಗಳೂರಿಗೆ ಹೊಂಟಿದ್ದೇನೆ. ಇಂಥವರು ಸಮಾಜವನ್ನು ಕಟ್ಟಿಕೊಡೋದಿಲ್ಲ. ಎಲ್ಲಿ ಹೋದರೂ ಕೂಡ ನಿನ್ನ ಭಾಷೆ, ನಿನ್ನ ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯ. ಅವ್ರ ಅಳಿಯ ಬರೀತಾರೆ, ನಮ್ಮ ಮಾವ ನನಗೇನು ಕೊಟ್ಟ ಅಂದರೆ ಉಳಿದವ್ರಿಗೆ ವರದಕ್ಷಿಣೆ ಕೊಟ್ಟಿರ್ಬೋದು, ನನಗೆ ನನ್ನ ಮಾವ ಏನು ಕೊಟ್ಟ ಅಂದರೆ ಶಬ್ದಗಳನ್ನು ಕೊಟ್ಟ. ಅವರು ಯಾವಾಗಲೂ ತಮ್ಮ ಭಾಷೆಯಲ್ಲೇ ಮಾತನಾಡುತ್ತಿದ್ದರು. ಅವರು ಬಳಸುವ ಶಬ್ದಗಳನ್ನು ಕೇಳಿದಾಗ ಭಾಷೆಯ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಅವರು ನಾಡಿನ ಬಗ್ಗೆ, ನಾಡಭಾಷೆಯ ಬಗ್ಗೆ ಅಪಾರವಾದ ಗೌರವವುಳ್ಳವರಾಗಿದ್ದಾರೆ. ದಿಸ್ ಈಸ್ ಭಾಳ ಇಂಪಾರ್ಟೆಂಟ್. ನಾನೊಬ್ಬ ಬೀಯಿಂಗ್ ಎ ಪ್ರೊಫೆಸರ್ ಆಫ್ ಇಂಗ್ಲೀಷ್, ಲವರ್ ಆಫ್ ಹಿಂದಿ, ಪ್ರಾಕ್ಟೀಷನರ್ ಆಫ್ ಮರಾಠಿ, ಲಿವಿಂಗ್ ಇನ್ ಮಲ್ಟಿ ಲಿಂಗ್ವಲ್ ಕಂಟ್ರಿ ಲೈಕ್ ಇಂಡಿಯಾ. ಈ ದೇಶ ಅಂದ್ರೆ ಭಾಷೆ, ಈ ದೇಶ ಅಂದರೆ ಇಲ್ಲಿಯ ಆಹಾರ. ಅದನ್ನು ಗೌರವಿಸೋದನ್ನು ನಾವು ಕಲ್ತಿದ್ದೇ ಆದರೆ ಬದುಕನ್ನು ಖಂಡಿತವಾಗಿಯೂ ಗೌರವಿಸ್ತೀವಿ. ಹಾಗೆ ಬಸವರಾಜ ಐನೋಳಿಯವರ ಒಟ್ಟು ವ್ಯಕ್ತಿತ್ವವನ್ನು ಸುಮಾರು 216 ಪುಟಗಳಲ್ಲಿ ಈ ಗ್ರಂಥದಲ್ಲಿ ಕಟ್ಟಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಡಾಕ್ಟರ್ ವಿಜಯಕುಮಾರ್ ಜೆ ಪರೂತೆಯವರು ಇದ್ದಾರೆ. ಆ ಪರೂತೆಯವರು ಭಾಳ ಚಂದದ ಒಂದು ಪದ್ಯ. ಕೆಲವರು ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ, ಕೆಲವೊಬ್ಬರ ಜೊತೆ ಮಾತಾಡಿದ್ರೆ ಏನಾಗ್ತದೆ. ನಮ್ಮ ತಂದೆ ಒಂದು ಪಾಠ ಹೇಳ್ತಿದ್ರು ನನಗೆ, ಮೈ ಫಾದರ್ ವಾಸ್ ಮೈ ಫಾದರ್, ಆನಂದ್ ಕಿ ಫೂಲ್ ಜಡಿಯಾ ಅಂಥೇಳಿ. ಕೆಲವೊಬ್ಬರಿಗೆ ಮುಂಜಾನೆ ಎದ್ದು ಕೂಡಲೇ ಜಗಳ ತೆಗಿಬೇಕು ಅನ್ನಿಸ್ತದೆ. ಇನ್ನು ಕೆಲವೊಬ್ಬರಿಗೆ ಮುಂಜಾನೆ ಎದ್ದು ಕೂಡಲೇ ಶ್ಲೋಕ, ಪೂಜೆ ಇಂಥದ್ದಕ್ಕೆ ಆನಂದ್ ಕಿ ಫೂಲ್ ಜಡಿಯಾ. ಆದರೆ ಇನ್ನು ಕೆಲವೊಬ್ರಿಗೆ ಇರ್ತಾರೆ, ಪೋಸ್ಟ್ ಆಫೀಸ್ಗೆ ಹೋಗಿರ್ತೀವಿ, ಪಕ್ಕದಲ್ಲಿ ಕೂತ್ಕೊಂಡು ಬರಿತಾ ಇರ್ತಾಳೆ ಹೆಣ್ಮಗಳು, ಎಷ್ಟು ಸುಂದರವಾದ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಅಮ್ಮ ತುಂಬ ಚೆನ್ನಾಗಿ ಬರಿತೀಯ ಅಂದುಬಿಟ್ರೆ ಸಾಕು, ಬದುಕು ಉದ್ಧಾರ ಆಗಿಬಿಡ್ತದೆ. ಊಟ ಮಾಡಿಸಿದ್ರೆ ಅಡುಗೆ ಭಾಳ ಚೆನ್ನಾಗಿತ್ತು ಅಂತ ಒಂದು ಮಾತು ಹೇಳಿಬಿಟ್ರೆ ಎಷ್ಟು ಸುಂದರ ಆಗ್ತದೆ. ಎದುರುಗಡೆ ಗೆಳೆಯ ಹೊಸ ಬಟ್ಟೆ ತೊಟ್ಕೊಂಡು ಬಂದು, ಯು ಆರ್ ವಂಡರ್ಫುಲ್, ಯು ಆರ್ ಲುಕಿಂಗ್ ಲೈಕ್ ಎ ಹೀರೋ ಅಂದ್ಬಿಟ್ರೆ ಎಷ್ಟು ಖುಷಿ ಆಗ್ತದೆ. ಆಗೋದಿಲ್ಲಲ್ಲ, ಹೇಳೋದಾಗೋದಿಲ್ಲಲ್ಲ. ಅದನ್ನು ಇಲ್ಲಿ ಒಂದು ವಚನ ಪರುತೆಯವರು ನನಗೆ ಒಂದು ವಚನವನ್ನು ದಾಖಲಿಸಿದ್ದಾರೆ. ಅವರು ಕೆರೆ ಹಳ್ಳ ಬಾವಿಗಳು ಮೈ ದೆರೆದರೆ, ಮೈ ದೆಗೆದರೆ ಗೊಳ್ಳೆ ಗೊರಜೆ ಚಿಪ್ಪುಗಳು ಕಾಣಬಹುದು.
ವಾರಿದಿ ಮೈದಗೆದರೆ ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಬಸವರಾಜನ ಜೊತೆ ಮಾತಾಡಿದ್ರೆ ಏನಾಗ್ತದಪ್ಪ ಅಂದರೆ ಬದುಕು ಎಂಬ ಲಿಂಗದ ದರ್ಶನ ಆಗ್ತದೆ. ವಿಲ್ ಕಮ್ ಅಕ್ರಾಸ್ ದ ಇನ್ಕಾರ್ನೇಷನ್ ಆಫ್ ಗಾಡ್. ಅಂಥ ಒಬ್ಬ ಮಿತಭಾಷೆಯ ಹಿತನುಡಿಯ ಗೆಳೆಯನನ್ನ ಕುರಿತು ನನಗೆ 20 ನಿಮಿಷದ ವ್ಯಾಪ್ತಿಯಲ್ಲಿ ಮಾತಾಡಲಿಕ್ಕೆ ಗುರುಗಳು ಆಜ್ಞಾಪಿಸಿದರು. ಬಹುತೇಕ ಅಷ್ಟೇ ವ್ಯಾಪ್ತಿಯಲ್ಲಿ ನನ್ನ ಮಾತುಗಳನ್ನು ಕಟ್ಟಿಕೊಟ್ಟಿದ್ದೇನೆ. ನನಗೆ ಈ ಮಟ್ಟಕ್ಕೆ ಬರಬೇಕು ಅಂತ ಬಹಳ ದೊಡ್ಡ ಆಸೆ ಇತ್ತು. ಕರ್ನಾಟಕದಲ್ಲಿ ತಿರುಗಾಡುವಾಗೆಲ್ಲ ಭಾಳ ಸ್ಮಾರ್ಟ್ ಆಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿಯವರ ಫೋಟೋ ನೋಡ್ತಿದ್ದೆ ನಾನು. ಮೇಲೆ ಒಂದು ರುಮಾಲು, ಲುಕಿಂಗ್ ವೆರಿ ಸ್ಮಾರ್ಟ್. ಇವ್ರು ಯಾರಪ್ಪ ಅಂದ್ಕೊಳ್ಳಿ ಭಾಳ ಲೇಟಾಗಿ ಗೊತ್ತಾಯಿತು, ಹಾರುಕೊಡ ಮಠದ ಸ್ವಾಮಿಗಳು ಅಂತೆ. ಆಮೇಲೆ ಬಂದಮೇಲೆ ಇನ್ನೊಂದು ಗೊತ್ತಾಯಿತು, ಈಸ್ ನಾಟ್ ಜಸ್ಟ್ ಸ್ಮಾರ್ಟ್ ಬಟ್ ಈಸ್ ಹ್ಯಾಂಡ್ಸಮ್. ಓಕೆ, ಅವ್ರು ಬರೀ ಶರೀರದಿಂದ ಸುಂದರರಲ್ಲ, ಸಂಸ್ಕಾರದಿಂದ. ನೋಡಿ, ಗವಿಸಿದ್ದಪ್ಪ ಅವ್ರು ಹೇಳ್ತೀರಿ, ಈ ಪ್ರದೇಶದಲ್ಲಿ ಸಂಸ್ಕೃತಿ ಏನಾದರೂ, ಸಾಹಿತ್ಯ ಏನಾದರೂ, ಬರಹ ಏನಾದರೂ, ಸಂಪಾದನೆ ಏನಾದರೂ, ಗೌರವ ಸಂಸ್ಕೃತಿ ಏನಾದರೂ ಬದುಕಿದರೆ ಅದು ಹಾರುಕೊಡ ಮಠದಿಂದ ಉಳಿದಿದೆ ಅಂತಕ್ಕಂಥ ಮಾತನ್ನು. ಇದು ನಿರಂತರವಾಗಿರಲಿ. ಮಠಗಳು ಒಂದು ದಿನ ಬಿದ್ದು ಹೋಗ್ತವೆ, ಆದರೆ ಮಠ ಬದುಕಿದ ಸಂಸ್ಕೃತಿ ಉಳಿತದೆ. ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತದೆ, ಮನುಷ್ಯ ಯಾವಾಗಲೂ ಅವನ ಆಲೋಚನೆಗಳು ಕಾಲಾತೀತವಾಗಿರ್ತಕ್ಕಂಥ. ಪ್ರಪಂಚ ನಾಶ ಆಗ್ತದೆ, ಶಬ್ದ ನಾಶ ಆಗೋದಿಲ್ಲ, ಆಲೋಚನೆ ನಾಶ ಆಗೋದಿಲ್ಲ. ಕಬೀರ್ನಂಥ ಒಬ್ಬ ಸಂತ, ಅವನು ಮುಸಲ್ಮಾನನೋ ಹಿಂದೂನೋ ಗೊತ್ತಿಲ್ಲ ನಮಗೆ, ಶ್ರೀಮಂತನೋ ಬಡವನೋ ಗೊತ್ತಿಲ್ಲ. ಆದರೂ ಕೂಡ ಇಂಥ ನೀಚ ರಾಜಕಾರಣ, ಸಾವಿರಾರು ವರ್ಷಗಳ ರಾಜಕಾರಣದ ನಂತರವೂ ಕೂಡ ಕಬೀರ್ ಅಂತಕ್ಕಂಥ ಒಬ್ಬ ಸಂತ ನಮ್ಮ ಮನಸ್ಸಿನಲ್ಲಿ ಉಳಿತಾನೆ. ಯಾತಕ್ಕಾಗಿ ಅಂದರೆ ಅವನು ಕೊಟ್ಟಿರ್ತಕ್ಕಂಥ ಸಂದೇಶಗಳಿಂದಾಗಿ. ಶ್ರೀಮಠ ಗ್ರಂಥಗಳನ್ನು ಪ್ರಕಟಿಸುವುದರ ಮೂಲಕ ಅವರ ಸೇವೆಯನ್ನು ಮತ್ತು ಈ ನೆಲದ ಸಂಸ್ಕೃತಿಯನ್ನು ಕಟ್ಟಿಡ್ತಕ್ಕಂಥ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕೈ ಜೋಡಿಸಿ ಸಹಾಯ ಮಾಡಿರ್ತಕ್ಕಂಥ ಗೆಳೆಯ ಗವಿಸಿದ್ದಪ್ಪ ಅವರು, ನನ್ನ ಸಹೋದರಿ ಜಯದೇವಿ ಬಂದಿದ್ದಾರೆ. ಅವಳು ಈ ಕಲ್ಯಾಣ ಕರ್ನಾಟಕದ ನನ್ನ ಬಹಳ ದೊಡ್ಡ ಸಹೋದರಿ. ಸೊ ಅವಳನ್ನು ಮತ್ತೆ ಮತ್ತೆ ಈ ಮೂಲಕ, ಇಂಥ ಕಾರ್ಯಕ್ರಮಗಳ ಮೂಲಕ ಭೇಟಿ ಆಗ್ತಕ್ಕಂಥ ಅವಕಾಶ. ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಸನ್ಮಾನ ಮಾಡಿದ್ರು ಗುರುಗಳು ನಮಗೆ. ನನಗೆ ಪ್ರಪಂಚದಲ್ಲಿ ಬಹಳ ಪ್ರೀತಿಯ ವಸ್ತು ಯಾವುದಾದ್ರೂ ಇದ್ದರೆ ಮಲ್ಲಿಗೆ ಹೂವು. ನಾನು ಈ ಮಲ್ಲಿಗೆ ಹೂಗಳನ್ನು ನನ್ನ ಹೆಂಡತಿಗೆ ಈ ರಾಜ್ಯದ ಎಲ್ಲ ಮೂಲೆಗಳಿಂದ ತಂದು ಕೊಟ್ಟಿದ್ದೇನೆ. ಭಟ್ಕಳದಲ್ಲಿ ಒಂದು ಮಲ್ಲಿಗೆ ಇತ್ತು, ಅದನ್ನು ಭಟ್ಕಳ ಮೊಗೇರ ಅಂತ ಕರೀತಾರೆ. ಆ ಮಲ್ಲಿಗೆದ ವಿಶೇಷ ಅಂದರೆ, ಆ ಮಲ್ಲಿಗೆಯ ವಿಶೇಷ ಅಂದರೆ ಕರ್ನಾಟಕದ ಎಲ್ಲ ಮಲ್ಲಿಗೆಗಳು ಒಂದು ಕಡೆ, ಆದರೆ ಈ ಭಟ್ಕಳ ಮಲ್ಲಿಗೆ ಅಂದರೆ ಅದಕ್ಕೆ ಸಮುದ್ರದ ನೀರೇ ಬೇಕು. ಅದನ್ನು ತಂದು ಇಲ್ಲಿ ಹೆಚ್ಚು ಬೆಳೆಸ್ತೀನಿ ಅಂದರೆ ಬೆಳೆಸೋಕ್ಕಾಗೋದಿಲ್ಲ. ಸಮುದ್ರದ ನೀರಿನಿಂದ ಬೆಳೆಯುವ ಮಲ್ಲಿಗೆ ಭಟ್ಕಳ ಮೊಗೇರ ಅಂತ ಕರೀತಾರೆ ಅವರು. ಅದು ಎಷ್ಟು ದೊಡ್ಡ ಕಥನ ಆಗಿಬಿಡ್ತಂದರೆ ಅದನ್ನು ಕುರಿತು ಒಂದು ಕಾದಂಬರಿ ಬರೆದುಬಿಟ್ಟೆ ನಾನು. ದಂಡಿ ಅಂತ ಸಿನಿಮಾ ಬಂತು. ದಂಡಿ ಅಂತ ಕಾದಂಬರಿ ಬರೆದೆ, ಕಾದಂಬರಿ ಸಿನಿಮಾ ಆಯಿತು. ಸಿನಿಮಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಒಳಗೆ 2nd ಸ್ಥಾನ ಬಂತು. ಈ ವರ್ಷವೂ ಕೂಡ ಅದಕ್ಕೆ ರಾಜ್ಯದ ಪ್ರಶಸ್ತಿ ಬಂತು. ದಂಡಿ ಅದಕ್ಕೊಂದು ಟೈಟಲ್ ಕೊಟ್ಟಿದ್ದೆ ನಾನು, ಮಲ್ಲಿಗೆಯ ಮೈಯಲ್ಲಿ ವಿದ್ರೋಹದ ಬೆಂಕಿ ಅಂತೇಳಿ. ಇಟ್ಸ್ ಅ ಟೈಟಲ್. ಅಂಥ ಅಪರೂಪದ ನಾನು ಅನೇಕ ಕೃತಿಗಳನ್ನು ಇವತ್ತು ನಾನು ಎಲ್ಲೇ ಹೋದರೂ ಕೂಡ ಪುಸ್ತಕಗಳನ್ನ ತೊಗೊಂಡು ಬರ್ತೇನೆ. ಕಾರಣ ಅನೇಕ ಅಭಿಮಾನಿಗಳು ಬಂದಿರ್ತಾರೆ, ಪುಸ್ತಕಗಳನ್ನ ಹುಡುಕಂತ ಬೆಂಗಳೂರಿಗೆ ಬರ್ತಾರೆ, ಅನೇಕ ಅಂಗಡಿಗಳನ್ನು ತಿರುಗಾಡುವ ಕಷ್ಟ ತಪ್ಪಲಿ ಅನ್ನೋ ಕಾರಣಕ್ಕಾಗಿ. ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳಲ್ಲಿ ಅಭಿನಂದನೆಗೆ ಪಾತ್ರರಾದ ಬಸವರಾಜ್ ಮತ್ತು ಅವರ ಶ್ರೀಮತಿಯವರಿಗೆ, ಮಕ್ಕಳಿಗೆ, ಅಭಿಮಾನಿಗಳಿಗೆ ವಂದನೆಗಳನ್ನು ಸಲ್ಲಿಸುವ ಮೂಲಕ ನನ್ನ ಎದುರುಗಡೆ ಭಾಳಷ್ಟು ಹಿರಿಯ ಸಾಹಿತಿಗಳು ಬಂದಿದ್ದೀರಿ. ವೇದಿಕೆ ಮೇಲೆ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಯ ಹಿರಿಯರಿದ್ದೀರಿ. ಎದುರುಗಡೆಗೆ ಪರಮ ಪವಿತ್ರ ಬದುಕನ್ನು ಬದುಕಿರ್ತಕ್ಕಂಥ ಸಂತರ ಫೋಟೋಗಳಿವೆ. ಶ್ರೀ ಕ್ಷೇತ್ರ ಇದೆ. ಅದಕ್ಕೆ ಮತ್ತೊಮ್ಮೆ ಹಣೆ ಮುಗಿದು ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ಆದರ್ಶ ಬದುಕಿನ ಇಡೀ ಚಿತ್ರಣವನ್ನೇ ಕಟ್ಟಿಕೊಟ್ಟಂತಹ ಡಾಕ್ಟರ್ ರಾಜಶೇಖರ್ ಮಠಪತಿ ರಾಘಮ್ ಸರ್ ಅವರಿಗೆ ಬಹಳ ನಮ್ರತೆಯಿಂದ ನಾನು ಅಭಿನಂದನೆಗಳನ್ನು ಮಠದ ಪರವಾಗಿ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಸಲ್ಲಿಸ್ತೇನೆ. ಈಗ ರೇವಣಸಿದ್ದಯ್ಯ ಸ್ವಾಮಿಯವರಿಂದ ಒಂದು ಗಾಯನ. ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ
ಈ ನಾಡು ಕಂಡ ಅಪರೂಪದ ಮಹಾಪೂಜ್ಯರು, ಸರ್ವಧರ್ಮದ ಸಮನ್ವಯದ ಹರಿಕಾರ ಸಂತರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯಪ್ಪ ಅವರ ಚರಣ ಕಮಲಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ, ನೋಡ ಬನ್ನಿ ಹಾರ ಕೂಡ ಸುಕ್ಷೇತ್ರವ ಚನ್ನವೀರ ಶಿವಯೋಗಿಯ ಭವ್ಯ ವೈಭವ, ನೋಡ ಬನ್ನಿ ಹಾರ ಕೂಡ ಸುಕ್ಷೇತ್ರವ ಚನ್ನವೀರ ಶಿವಯೋಗಿಯ ದಿವ್ಯ ವೈಭವ. ಕಲ್ಯಾಣ ಕರ್ನಾಟಕದ ಹಾರಕೂಡ ಸಂಸ್ಥಾನ ಮಠವ ಕಣ್ಣಾರೆ ಕಂಡು ಕೈ ಮುಗಿದು ನಾವು ಧನ್ಯರಾದವ, ಕಣ್ಣಾರೆ ಕಂಡು ಕೈ ಮುಗಿದು ನಾವು ಧನ್ಯರಾದವ ಧನ್ಯರಾದವ. ನೋಡ ಬನ್ನಿ ಹಾರ ಕೂಡ ಸುಕ್ಷೇತ್ರವ ಚನ್ನವೀರ ಶಿವಯೋಗಿಯ ದಿವ್ಯ ವೈಭವ, ಹಾರ ಕೂಡ ಶಿವಯೋಗಿಯ ದಿವ್ಯ ವೈಭವ. ತಾಯಿ ಸುಭದ್ರಮ್ಮ ತಂದೆ ಕರ್ಬಸಯ ಪಾವನ ಉದರದಲ್ಲಿ ಹಾರಕೂಡ ಮಠವು ಪಾವನವಾಯಿತು ಪಾದ ಸ್ಪರ್ಶದಲ್ಲಿ. ಜನರ ಉದ್ಧಾರ ಮಾಡಲು ನೆಲೆಸಿ ನಿಂತರು ಕಲ್ಯಾಣ ನಾಡಲ್ಲಿ, ಕಲ್ಯಾಣ ನಾಡಲ್ಲಿ ಚನ್ನವೀರ ಶಿವಾಚಾರ್ಯರಲ್ಲಿ. ನೋಡ ಬನ್ನಿ ಹಾರ ಕೂಡ ಸುಕ್ಷೇತ್ರವ, ನೋಡ ಬನ್ನಿ ಹಾರ ಕೂಡ ಸುಕ್ಷೇತ್ರವ ಚನ್ನವೀರ ಶಿವಯೋಗಿಯ ದಿವ್ಯ ವೈಭವ ಜ್ಞಾನ ವೈಭವ. ರೇವಣಸಿದ್ದಯ್ಯ ಸ್ವಾಮಿಯವರಿಗೆ ಪೂಜ್ಯರ ಆಶೀರ್ವಾದದೊಂದಿಗೆ ಹಾರ್ದಿಕ ಅಭಿನಂದನೆಗಳು. ಈಗ ಅಭಿವಂದಿತರ ನುಡಿ ಶ್ರೀ ಬಸವರಾಜ್ ಐನೊಳ್ಳಿಯವರು ವೇದಿಕೆಗೆ ಬರಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬೆಳಿಗ್ಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಸವಾದಿ ಶರಣರನ್ನು ಸ್ಮರಿಸಿ ಹಾರಕೂಡದ ಚನ್ನಬಸವ ಶಿವಯೋಗಿಗಳ ಗದ್ದಿಗೆಗೆ ಹಣೆಮಣೆದು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶಸ್ತಲ ಬ್ರಹ್ಮಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದ ಪದ್ಮಗಳಲ್ಲಿ ಅನಂತ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಇರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿ ಬಂಧು ಬಳಗವರೇ, ಸಹೋದ್ಯೋಗಿಗಳೇ, ಕುಟುಂಬದ ಬಂಧು ಬಾಂಧವರೇ ಮತ್ತು ಇನ್ನಿತರ ಎಲ್ಲ ನಮ್ಮ ಕರೆಗೆ ಅನ್ನೋದಕ್ಕಿಂತ ಹಾರಕೂಡ ಮಠದ ಕರೆಗೆ ಮೃದುವಚನ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ, ವಸುದೆ ಎಲ್ಲ ಕುಟುಂಬ ಇರುವಾಗ ಯಾರನ್ನು ನೆನೆಯಲಿ ಯಾರನ್ನು ಬಿಡಲಿ ಅನ್ನುವಂತೆ ಎಲ್ಲರನ್ನ ಸ್ಮರಿಸಿ 12 ಗಂಟೆ 15 ನಿಮಿಷಕ್ಕೆ ಕಾರ್ಯಕ್ರಮ ಮುಗಿಸಂತ ಪೂಜ್ಯರು ಹೇಳಿದ್ರು. ಈಗಾಗಲೇ 15 ನಿಮಿಷ ಆಗಿದೆ. ಉಳದಾವ ನಮ್ಮ ಜೋಳ, ಉಳದಾವ ನಮ್ಮ ಹಾಡು, ಮುಗಿದಾವ ನಮ್ಮ ಜೋಳ, ಈಗ ಸಾಕವ್ವ ನಿನ್ನ ಕಲ್ಲು, ಕೈಯನ್ನು ಹಾಕಿ ದುಂಗರ ಸಮದಾವ ಅಂತೇಳಿ ಪೂಜ್ಯರು ನಮಗೆ ಬಿಸಕಲ್ಲು ಹಾಡಿನಲ್ಲಿ ಬಿಸಿ ಕೈಯಾಗಿನ ಉಂಗುರ ಸವಿತಾ ದಿನ ಹಾಡುವಂಥ ಹಾಡು ಮುಗಿಯೋದಿಲ್ಲ. ಹಾಗೆ ನಮ್ಮ ರಾಜಶೇಖರ್ ಸರ್ ಅವರ ಮಾತುಗಳು ಇನ್ನು ಕೇಳಬೇಕಾಗಿತ್ತು, ಅಷ್ಟೊತ್ತಿಗೆ ಅವರು ಮುಗಿಸಿದ್ರು. ಜೊತೆಗೆ ಇನ್ನೊಂದು ಮಾತು, ನಮಗೆ ಪೂಜ್ಯರು ಚಿನ್ನದ ಉಂಗುರವನ್ನು ಹಾಕಿ ಸನ್ಮಾನ ಮಾಡಿದ್ದಾರೆ. ಈಗ ಚಿನ್ನ ಮದುವೆದಾಗ ಯಾರು ಕೊಡ್ತಾ ಇಲ್ಲ, ಯಾಕಂದ್ರೆ ಚಿನ್ನದ ರೇಟು ಭಾಳ ಗಗನಕ್ಕೇರಿದೆ. ಜೊತೆಗೆ ಬೆಳ್ಳಿಯ ಕಡಗವನ್ನು ಹಾಕಿದ್ದಾರೆ. ನಮ್ಮ ಮಠದಲ್ಲಿ ನೋಡಿದೆವು, ಹಾರಕೂಡ ಮಠ ಅಂದ್ರೆ ಅನ್ನದ ಮಠ, ಜೊತೆಗೆ ಚಿನ್ನದ ಮಠ.
ಎಷ್ಟು ಜನ ಸಾವಿರಾರು ಜನರಿಗೆ ಸಾಧಕರಿಗೆ ಇಲ್ಲಿ ಚಿನ್ನವನ್ನು ತೊಡಿಸಿ ಪೂಜ್ಯರು ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಇವತ್ತಿಗೆ ಚಿನ್ನ ಬೆಳ್ಳಿ ಎರಡು ಹಾಕಿದ್ದಾರೆ. ಯಾಕಂದರೆ ಬೆಳ್ಳಿಯ ರೇಟ್ ಸಹಿತ ಇವತ್ತು ಗಗನಕ್ಕೇರಿದೆ. ಈ ಸಂದರ್ಭದಲ್ಲಿ ಪೂಜ್ಯರಿಗೆ ಅನಂತ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಮೃದುವಚನ ಅನ್ನುವಂಥ ಅಭಿನಂದನಾ ಗ್ರಂಥದ ಒಂದೆರಡು ಮಾತು ಹಿನ್ನೆಲೆ ಹೇಳಬೇಕು. ನಮಗೆ ನಮ್ಮ ಆತ್ಮೀಯ ಮಿತ್ರರು, ಸಾಹಿತಿ ಮಿತ್ರರು ಡಾಕ್ಟರ್ ರಾಮಚಂದ್ರ ಗಣಾಪುರವರು 3-4 ವರ್ಷಗಳ ಹಿಂದೆ ಮಾತಾಡ್ತಾ, ಸರ್ ನೀವು ಮದುವೆಯಾಗಿ ಎಷ್ಟು ವರ್ಷ ಐತೆ ಅಂತ ಕೇಳಿದ್ರು. ನಮ್ಮ ಮದುವೆಯಾಗಿ ಸ್ಥಿತಿ ನೀವೇನು ಮಾಡ್ತೀವಿ ಅಂತ ನಾ ಕೇಳಿದೆ. ಇಲ್ಲ ನಿಮಗೆ ಬೆಳ್ಳಿ ಹಬ್ಬ ಮದುವೆಯ ರಜತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲರಿ ನಾವು ರಜತ ಮಹೋತ್ಸವ ಕಾರ್ಯಕ್ರಮ ಮಾಡ್ಕೊಂಗಿಲ್ಲ, ನಮ್ಮ ಮಕ್ಕಳು ಹುಟ್ಟೊಬ್ಬರೇ ನಾವು ಸರಿಯಾಗಿ ಮಾಡೋಂಗಿಲ್ಲ, ಅದು ಬ್ಯಾಡ ಅಂತ ಹೇಳಿದೆ. ಇಲ್ಲ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಬ್ಯಾಡ ಅಂತ ಒತ್ತಾಯ ಮಾಡಿದಾಗ ನಿಮ್ಗೆ ಯಾವಾಗ ರಿಟೈರ್ಮೆಂಟ್ ಅದ 60 ವರ್ಷಕ್ಕೆ ಒಂದು ಅಭಿನಂದನಾ ಗ್ರಂಥ ಮಾಡೋವಂಥವ್ರು ನನ್ನ ನಗು ಬಂತು. ದೊಡ್ಡ ದೊಡ್ಡ ಮಹಾತ್ಮರಿಗೆ, ವಿಶ್ವವಿದ್ಯಾಲಯದ ಪ್ರೊಫೆಸರಿಗೆ, ಆರ್ಕೋಡ್ ಮಾಡಿದಂಥ ಪೂಜ್ಯರಿಗೆ ಅಭಿನಂದನಾ ಗ್ರಂಥ ಮಾಡ್ತಾರೆ. ನಾವೇನು ಸಾಧನೆ ಮಾಡಿವಿ ಅಂತೇಳಿ ನಮಗೆ ಅಭಿನಂದನಾ ಗ್ರಂಥ ಮಾಡ್ತೀರಿ. ನಾವು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮತ್ತು ಶರಣ ಸಾಹಿತ್ಯ ಪರಿಷತ್ನಲ್ಲಿ ನಾವು ನಮ್ಮ ಗೆಳೆಯರು ಮಲ್ಲಿಕಾರ್ಜುನ ಪಾಲ್ಗೊಂಡು ಸರ್ ಕಾರ್ಯಕ್ರಮ ಮಾಡುವಾಗ ಅವ್ರು ಅನೇಕ ಕಾರ್ಯಕ್ರಮ ಬರ್ತಾಯಿದ್ರು. ಇದೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಮಾಡೋದು ಭಾಳ ಕಷ್ಟ. ಅದನ್ನು ನೋಡಿ ಇಲ್ಲ ನಿಮ್ಮ ಸಾಧನೆ ಇದೆ, ನಿಮ್ಮ ಸಾಧನೆ ಸಹಿತ ದಾಖಲಾಗಬೇಕು, ಪುಸ್ತಕ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಒಂದು ಸಲ ನಮ್ಮ ಸಿದ್ಲಿಂಗ ದಬ್ಬ ಅವರು ನಮ್ಮ ಶರಣ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮಕ್ಕೆ ಚುಂಚೋಳಿಗೆ ಬಂದರು. ಅವರು ಅದೇ ಮಾತು ಹೇಳಿದ್ರು, ನಾವು ಬ್ಯಾಡ್ರಿ ಗವಿಸಿದ್ದಪ್ಪ ಸರ್ಬಲ್ ಹೋಗೋಣ ಅಂತೇಳಿ ಗವಿಸಿದ್ದಪ್ಪ ಸರ್ಬಲ್ ನಾವು ಹೋದೆವು. ಇಲ್ಲ ನಾವೆಲ್ಲ ಕಲ್ತು ಮುತ್ತೇರ್ಬಲ್ ಹೋಗೋಣ, ಹಾರ್ಕೊಂಡು ಮುತ್ತೇರ್ಬಲ್ ಅಂತೇಳಿ 3 ಜನ ಕಲ್ತು ಬಂದ್ವಿ. ನಾವೆಲ್ಲ ಸಾಹಿತಿ ಮಿತ್ರರೆಲ್ಲ ಬಂದಾಗ ಮುತ್ತೆರೆ ನಮ್ಮ ಬಸವರಾಯ ಎನ್ನೋಳರಿಗೆ ಒಂದು ಅಭಿನಂದನಾ ಗ್ರಂಥ ಮಾಡ್ಬೇಕಂತೇಳಿ ಮಾಡೀವಿ ಅಂಥೇಳಿ ನಮ್ಮ ಗವಿಸಿದ್ದಪ್ಪ ಸರ್ ತಿಳಿಸಿದಾಗ ಆಯಿತು ಮಾಡಿರಿ ಒಂದೇ ಸಲ ಹೇಳಿಬಿಟ್ರು. ಅವ್ರು ನೋಡೋಣ ಮಾಡೋಣ ಅಂತಿಲ್ಲ ಮುತ್ತೇರ್ಬಲ್ ಕೆಲಸ ಹಾಕ್ ಹೇಳಿ ಮಾಡಿಬಿಟ್ಟು ಸುಮಾರು 9 ತಿಂಗಳ ಪ್ರಯತ್ನ ಮಾಡಿದ್ದಾರೆ ನಮ್ಮ ಗವಿಸಿದ್ದಪ್ಪ ಸರ್ ಅವರು, ನಮ್ಮ ರಾಮಚಂದ್ರ ಗಣಾಪುರವರು ಮತ್ತು ಸಿದ್ಲಿಂಗ ದಬ್ಬ ಅವರು, ನಮ್ಮೆಲ್ಲ ಗೆಳೆಯರು ಈ ಲೇಖನ ಬರ್ಕೊಟ್ಟಿದ್ದಾರೆ. ನಮ್ಮ ಶಿಷ್ಯರು ಲೇಖನ ಬರ್ಕೊಟ್ಟಿದ್ದಾರೆ, ನಮ್ಮ ಶಿಕ್ಷಕರು ಲೇಖನ ಬರ್ಕೊಟ್ಟಿದ್ದಾರೆ, ನಮ್ಮ ಸಹೋದ್ಯೋಗಿಗಳು ಲೇಖನ ಬರ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮಗೆ ಧನ್ಯವಾದ ಹೇಳ್ತಾರೆ. ಮತ್ತೆ 5 ನಿಮಿಷ ಟೈಮ್ ಕೊಟ್ಟು ಎಲ್ಲರಿಗೆ ಧನ್ಯವಾದ ಅಂತ ಹೇಳಿದಾರೆ. ಮತ್ತು ಹಿರಿಯ ಸಾಹಿತಿಗಳು ಎ ಕೆ ರಾಮೇಶ್ವರ ಬಂದಾರೆ, ಜಯದೇವಿ ಗಾಯಕವಾಡ ಅಂತ ದೊಡ್ಡ ವಿದ್ವಾಂಸರು ಬಂದಿದ್ದಾರೆ. ಎಲ್ಲ ನಮ್ಮ ಹಿರಿಯರು ಎದುರಿಗೆ ಕುಂತವರು ನಮ್ಗಿಂತ ಭಾಳ ಅವರೆಲ್ಲ ಮ್ಯಾಲೆ ಕೊಡೋರು, ನಾವೇ ಕೆಳಗೆ ಕೊಡೋರು. ಇವತ್ತು ನನ್ನನ್ನು ದೊಡ್ಡವನು ಮಾಡಿ ಮ್ಯಾಲೆ ಕೊಡಿಸಿದ್ದಾರೆ. ಇನ್ನೊಂದು ಮಾತು ಹೇಳಬೇಕು, ನಮಗೆ ಪೂಜ್ಯರು ಜೀವದಾನವನ್ನು ಮಾಡಿದ್ದು. ಕರೋನಾ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯಲ್ಲಿ ಬಿದ್ದೇವೆ, ಬೆಡ್ ಸಿಗ್ದಿಲ್ಲ. ಸಂಗ್ರಾಮ್ ಬಿರಾದರ್ ಅಂಥೇಳಿ ಒಬ್ಬ ಡಾಕ್ಟ್ರು, ಅವರು ಪೂಜ್ಯರ ಪರಮ ಶಿಷ್ಯರು. ನಾವು ಅವ್ರಿಗೆ ಬೆಡ್ ಕೊಡಲಿಲ್ಲ, ಅವ್ರು ಹೆಂಗೆ ಪೂಜ್ಯರಿಗೆ ಹೇಳ್ತಾರೆ ಮತ್ತು ನಮಗೆ ಬೆಡ್ ಕೊಡಬೇಕಾಗ್ತಂಥೇಳಿ ಅವರೇ ಹಾರ್ಟ್ ಫೌಂಡೇಶನ್, ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಒಂದು ಬೆಡ್ ಕೊಟ್ಟು ಅಲ್ಲಿ 10 ದಿವಸ ನಮ್ಮ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರು. ಪೂಜ್ಯರ ಆಶೀರ್ವಾದ ನಮ್ಗೆ ಆರಾಮಾಯಿತು. ಜೊತೆಗೆ 2009 ಸಮಯದಲ್ಲಿ ಭಾಳ ದೊಡ್ಡ ನಮ್ಮ ಚಕ್ಕರ್ ಬರ್ತಿತ್ತು. ನಿಂತು ಕೂಡ ದನ್ನ ಬೆಳ್ದ ಆ ಥರ ಬರ್ತಿತ್ತು. ಪೂಜ್ಯರು ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿ, ಇಲ್ಲ ನಿಮ್ಗೆ ಏನು ಆರಾಮಾಗ್ತಿತ್ತು, ಏನಾಗಲ್ಲ ಅಂತ ಹೇಳಿ, ನಾಳೆ ನೀವು ಸೋಲಾಪುರ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿದ್ರು. ಒಂದು 2-3 ದಿವಸ ಆರಾಮಾಯಿತು. ನಮ್ಮ ಇಲ್ಲಿ ಸೂರ್ಯಕಾಂತ್ ಮಠವ್ರು ಬಂದ ನಮ್ಮ ಜೊತೆಗೆ 2 ದಿವಸ ಇದ್ದರು ಆಸ್ಪತ್ರೆಯಲ್ಲಿ ಇದ್ದು, ಎಲ್ಲ ಆರೋಗ್ಯ ಚೆನ್ನಾಗಿ ಮಾಡಿದರು. ಜೊತೆಗೆ ರೇವಣ ಸಿದ್ದ ಹಿರೇಮಠ ನಮ್ಮ ನರ್ನಾಳವರು, ಅವರು ಸಹಿತ ನಮ್ಮ ಜೊತೆಗಿದ್ದ ಆರೋಗ್ಯವನ್ನು ಕಾಪಾಡಿದರು. ನಮ್ಮನ್ನು ಬೆಳೆಸ್ಲಿಕ್ಕೆ ಕಾರಣದವರು ವೀರಭದ್ರ ಶಿಂಪಿಯವ್ರು ಬಂದು ಕುಂತಾರೆ ಹಿಂದೆ, ಅವರು ನಮ್ಮನ್ನೆಲ್ಲ ಬೆಳೆಸಿದವರು. ನಮ್ಮ ಒಟಂಕೇರಿ ನಮ್ಮನ್ನೆಲ್ಲ ಬೆಳೆಸಿದವರು. ಅವರೆಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಕೊಟ್ಟು ಬಂದಿರುವಂಥ ಈ ಒಂದು ಅಭಿನಂದನಾ ಗ್ರಂಥ, ಇಲ್ಲಿವರೆಗೆ ಆಗಿರುವಂಥ ಅಭಿನಂದನಾ ಗ್ರಂಥ ಹಾರ್ಕೋಡ್ ಮಾಡಿದ್ರೆ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನನಗೆ ಮಾತ್ರ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಲ್ಲುವಂಥ ಗೌರವ ಇದಾಗಿದೆ. ಈ ಗೌರವವನ್ನು ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳು, ಶರಣಾರ್ಥಿಗಳು ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಬಸವರಾಜ ಎನ್ನೊಳ್ಳಿಯವರಿಗೆ. ನಮ್ಮ ಅಪ್ಪಾಜಿಯವರಿಗೆ ಶಿಕ್ಷಕರಂದರೆ ಬಹಳ ಪಂಚಪ್ರಾಣ. ನೋಡಿ, ಒಬ್ಬ ಶಿಕ್ಷಕನ ಅಭಿನಂದನಾ ಗ್ರಂಥ, ಶಿಕ್ಷಕನ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಸಮರ್ಥ ಶಿಕ್ಷಕ ಅಧ್ಯಕ್ಷ, ಮತ್ತೊಬ್ಬ ಶಿಕ್ಷಕ ಆ್ಯಂಕರಿಂಗ್. ಹೀಗೆ ಶಿಕ್ಷಕರಂದರೆ ಭಾಳ ಇಷ್ಟ ಅಲ್ವಾ? ಸೊ ನಮ್ಮ ಬಸವರಾಜ ಐನೋಳಿಯವರು ಬಹಳ ಸುಂದರವಾದಂಥ ತಮ್ಮ ಅಭಿವಂದಿತರ ನುಡಿಯನ್ನು ಹೇಳಿದ್ದಾರೆ. ಈಗ ಇದೇ ಚುಂಚೋಳಿಪುರದಲ್ಲಿ 22ನೇ ಮೇ, ಇದೇ ತಿಂಗಳು 22ನೇ ತಾರೀಕಿನಂದು ಪೂಜ್ಯರ ಪಾವನ ಸನ್ನಿಧಾನದಲ್ಲಿ ನಡೆಯುವಂತಹ 893ನೆಯ ಬಸವ ಜಯಂತ್ಯೋತ್ಸವದ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ಅಪ್ಪಣ್ಣಜಿಯವರು ಪೋಸ್ಟರನ್ನು ಪೂಜ್ಯರ ಅಮೃತ ಹಸ್ತಕ್ಕೆ ನೀಡಬೇಕು. ಇದೇ ತಿಂಗಳ 22ನೇ ತಾರೀಕು ಚಿಂಚೋಳಿಪುರದಲ್ಲಿ ಮಹಾಮಾನವತಾವಾದಿ, ಜಗಜ್ಯೋತಿ, ವಿಶ್ವಜ್ಯೋತಿ ಬಸವೇಶ್ವರವರ 893ನೆಯ ಬಸವ ಜಯಂತ್ಯೋತ್ಸವ
ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾರ್ಕೋಡಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಒಂದು ಪೋಸ್ಟರ್ನ ಬಿಡುಗಡೆ. ಈಗ ನಮ್ಮ ಚಿಂಚೋಳಿಪುರದಿಂದ ಬಂದಂಥ ಭಕ್ತರಿಂದ ಪೂಜ್ಯರಿಗೆ ಗೌರವದ ಒಂದು ಸತ್ಕಾರ ನಡೀತಾ ಇದೆ. ಈಗ ಅಭಿನಂದನಾ ಗ್ರಂಥದ ಪರಾಮರ್ಶ ಮಂಡಳಿಯವರಿಗೆ ಒಂದು ಸತ್ಕಾರ ನಡೀತಾ ಇದೆ. ಡಾಕ್ಟರ್ ವಿಜಯಕುಮಾರ್ ಪರುತಿಯವರು ವೇದಿಕೆಗೆ ಆಗಮಿಸಬೇಕು. ನಾನು ಹೆಸರು ಕರೀತಾ ಇದ್ದೀನಿ, ಸ್ವಲ್ಪ ಬೇಗ ವೇದಿಕೆಗೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಮ್ಮ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಡಾಕ್ಟರ್ ಶೋಭಾದೇವಿ ಚಕ್ಕಿ ಮೇಡಮ್ ಅವರು, ಶ್ರೀ ವೀರಭದ್ರ ಸಿಂಪಿರವರು, ಶ್ರೀ ಸುಭಾಷ್ ಮೋಘ ಆಳಂದ್, ಶ್ರೀ ಲಿಂಗಾರೆಡ್ಡಿ ಟೇರಿ ಶೇಡಮ್ ಅವರು, ಡಾಕ್ಟರ್ ಚಿದಾನಂದ್ ಚಿಕ್ಮಠ್ ಕಲಬುರಗಿಯವರು, ಶ್ರೀ ಶಂಕರ್ಜಿ ಇಪ್ಪರ್ಗಿ ಚಿಂಚೋಳಿಯವರು, ಶ್ರೀಮತಿ ಅನಿತಾ ಭಕ್ತಂಪಳ್ಳಿಯವರು, ಡಾಕ್ಟರ್ ಕರುಣಾ ಶ್ರೀ ಕರುಣಾ ಜಮದರ್ ಖಾನಿಯವರು, ಇದು ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರು, ಶೈಲಜಾ ಎಸ್ ಬಾಗೇವಾಡಿಯವರು, ನೀವು ಆರತಿ ಸೇಡಮ್ ಅವರು, ಶ್ರೀಮತಿ ಬಸಮ್ಮ ಸಜ್ಜನ್ ಕಲಬುರ್ಗಿ ಅವರು. ಹೌದಾ? ನಂದು ಹೆಸರು ಅಂದಿಲ್ಲ ಇದು ರೀ. ಓಕೆ. ವಚನ ಸಾಹಿತ್ಯವನ್ನು ಕುರಿತು ಲೇಖನಗಳನ್ನು ಬರೆದವರು ಶ್ರೀ ಎ ಕೆ ರಾಮೇಶ್ವರ್ ಕಲಬುರ್ಗಿ. ದಯವಿಟ್ಟು ಅವರಿಗೆ ಗೌರವಪೂರ್ಣ ಬರಮಾಡಿಕೊಳ್ತೇವೆ. ಡಾಕ್ಟರ್ ಶಾರದಾ ಜಾಧವ್ ಕಲಬುರ್ಗಿಯವರು, ಡಾಕ್ಟರ್ ಮೀನಾಕುಮಾರಿ ಎಸ್ ಪಾಟೀಲ್ ಅವರು, ಶ್ರೀ ವೀರಶೆಟ್ಟಿ ಗಾರಂಪಳ್ಳಿ. ಇದು ಇಲ್ಲಿ ತನಕ ಬಂತಲ್ಲ. ಈಗ ಶ್ರೀ ಬಸವರಾಜ್ ಐನೊಳ್ಳಿಯವರ ಕುರಿತು ಲೇಖನವನ್ನು ಬರೆದಂಥ ಅವರ ಕುಟುಂಬದವರು, ಸ್ನೇಹಿತರು ಮತ್ತು ಬಂಧು ಬಳಗದವರು. ಕುಮಾರ್ ರಜತ್ ಬಸವರಾಜ್ ಐನೊಳ್ಳಿ ಮಗ, ಐನೊಳ್ಳಿಯವರ ಸುಪುತ್ರ ರಜತ್ ಬಸವರಾಜ್ ಐನೊಳ್ಳಿ. ಶ್ರೀ ಶಿವಕುಮಾರ್ ಪಸಾರ್ ಸೇಡಂ ಐನೊಳ್ಳಿಯವರ ಅಳಿಯಂದಿರು ಶ್ರೀ ಶಿವಕುಮಾರ್ ಪಸಾರ್ ಅವರು ವೇದಿಕೆಗೆ ಬರಬೇಕು. ಶ್ರೀಮತಿ ಮುತ್ತುಶ್ರೀ ಶಿವಕುಮಾರ್ ಪಸಾರ್ ಮಗಳು, ಐನೊಳ್ಳಿಯವರ ಮಗಳು ಮುತ್ತುಶ್ರೀ ಶಿವಕುಮಾರ್ ಪಸಾರ್ ಅವರು. ಕುಮಾರಿ ವಿದ್ಯಾಶ್ರೀ ಚನ್ನವೀರ್ ಅವರು, ಶ್ರೀ ಬಸವರೆಡ್ಡಿ ದೇಸಾಯಿ ಅವರು, ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಶೇಡಮ್ ಅವರು, ಶ್ರೀ ವಿಠ್ಠಲ್ ಭಕ್ತಂಪಳ್ಳಿ ಚಿಂಚೋಳಿ ಅವರು, ಶ್ರೀಮತಿ ಪೂಜಾ ಹುಲಿ ಚಿತ್ತಾಪುರ್, ಅವರು, ಶ್ರೀ ನಾಗರಾಜ್ ಹುಬ್ಳಿ ಪುಣೆ, ಶ್ರೀಮತಿ ಕವಿತಾ ಕೆ ಜ್ಯೋತಿ ಚಿಂಚೋಳಿ, ಶ್ರೀ ಮಹೇಶ್ ತಾದಲಾಪುರ್ ಬೆಂಗಳೂರು. ಶ್ರೀ ಮಹೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ಸಿದ್ಧಲಿಂಗಪ್ಪ ದೇಶಮುಖ್,
ಕುಮಾರಿ ಸುಪ್ರಿಯಾ ಚಂದ್ರಶೇಖರ್, ಕುಮಾರಿ ಸುಪ್ರಿಯಾ ಚಂದ್ರಶೇಖರ್, ಶ್ರೀಮತಿ ಅರುಣಾ ನಿಂಗದಳ್ಳಿಯವರು, ಶ್ರೀ ರೇವಣಸಿದ್ದಯ್ಯ ಕಲಬುರಗಿಯವರು, ಶ್ರೀ ರೇವಣಸಿದ್ದಯ್ಯ ಹಿರೇಮಠ ಚಿಂಚೋಳಿ ಅವರು, ಶ್ರೀ ರೇವಣಸಿದ್ದಯ್ಯ ಅವರು ದಂಪತಿ ಸಮೇತವಾಗಿ ವೇದಿಕೆಗೆ ಬರಬೇಕು. ಲಕ್ಷ್ಮೀ ರೇವಣಸಿದ್ದಯ್ಯ ಅವರು, ಶ್ರೀಮತಿ ಲಕ್ಷ್ಮೀ ರೇವಣಸಿದ್ದಯ್ಯ ದಯವಿಟ್ಟು ವೇದಿಕೆಗೆ ದಂಪತಿ ಸಮೇತ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಎಸ್ ದಂಡಿನ್ ಕುಮಾರ್ ಅವರು, ಡಾಕ್ಟರ್ ನೀಲಮ್ಮ ಶಾಬಾದ್, ಡಾಕ್ಟರ್ ನೀಲಮ್ಮ ಕತ್ನಳ್ಳಿ ಶಾಬಾದ್ ಅವರು, ಡಾಕ್ಟರ್ ಚಿತ್ಕಳ ಮಠಪತಿ ಕಲಬುರಗಿ ಅವರು, ಶ್ರೀ ಸಿ ಎಸ್ ಮಾಲಿ ಪಾಟೀಲ್ ಕಲಬುರಗಿ. ನಮ್ಮೊಂದು ಲಾಸ್ಟಿಗೆ ಹೇಳ್ರಿ, ನೀವು ಮೊದಲೇ ಇತ್ತು. ಶ್ರೀ ದೇವಾನಂದ್ ಮಾಷಾಳ್ ಅಫ್ಜಲ್ಪುರ್, ಶ್ರೀ ಉತ್ತಮ್ ದೊಡ್ಮನಿ, ಶ್ರೀ ನರಸಪ್ಪ ಚಿಮ್ಮೈದಲಾಯಿ, ಶ್ರೀಮತಿ ಜ್ಯೋತಿ ಚಿಂಚೋಳಿ, ಡಾಕ್ಟರ್ ರಾಜ್ಕುಮಾರ್ ಮಾಳ್ಗೆ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಸಂಕೇತ್ ಅವರು, ಶ್ರೀ ಸಿದ್ಧಾರೂಢ ಅವರು, ಶ್ರೀ ಸಿದ್ಧಾರೂಢ ಅವರು, ಸಂಕೇತ್ ಅವರು, ಡಾಕ್ಟರ್ ರಾಜ್ಕುಮಾರ್ ಮಾಳ್ಗೆ ಅವರು. ಶ್ರೀ ಅಶ್ವಿನಿ ಹೂಗಾರ್ ಅವರು, ಶ್ರೀ ಕೆ ಬಿ ರಾಜೇಂದ್ರ ಝಳ್ಕಿ ಆಳಂದ್, ಶ್ರೀ ಸುರೇಶ್ ದೇಶಪಾಂಡೆ ಚಿಂಚೋಳಿ, ಶ್ರೀ ರಾಜೇಂದ್ರ ಝಳ್ಕಿ ಅವರು, ಶ್ರೀ ಸುರೇಶ್ ದೇಶಪಾಂಡೆ ಚಿಂಚೋಳಿ. ಈಗ ಬಸವರಾಜ್ ಐನೊಳ್ಳಿ ಅವರ ಕುರಿತಾಗಿ ಕವನಗಳನ್ನು ಬರೆದವರು ಶ್ರೀ ರೇವಣಸಿದ್ದಪ್ಪ ದುಕಾನ್ ಕಲಬುರಗಿ, ಶ್ರೀಮತಿ ಶ್ರೀದೇವಿ ದುಕಾನ್ ಕಲಬುರಗಿ ಅವರು, ಪವನ್ ಕುಮಾರ್ ಕೆ ಕಲಬುರಗಿ, ಶ್ರೀಮತಿ ಸಿದ್ದಮ್ಮ ಬೀದರ್ ಅವರು. ಶ್ರೀ ದೇವೇಂದ್ರಪ್ಪ ಐನೋಳಿ ಅವರು, ಶ್ರೀ ದೇವೇಂದ್ರಪ್ಪ ಐನೋಳಿ ಅವರು ದಯವಿಟ್ಟು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ರಾಜಶೇಖರ್ ಮಜ್ಗಿ, ರಾಜಶೇಖರ್ ಮಜ್ಗಿ ಚಿಂಚೋಳಿ, ಮಾಂತೇಶ್ ಮಜ್ಗಿ ಚಿಂಚೋಳಿ ಅವರು, ಶಿವಬಸಪ್ಪ ಮಜ್ಗಿ ಚಿಂಚೋಳಿ ಅವರು, ಸೂಗಪ್ಪ ಮಜ್ಗಿ ಅವರು, ನೀಲಪ್ಪ ಇಟ್ಕಾಲ್, ಶ್ರೀ ಮಹಾದೇವಪ್ಪ ಪಸಾರ್ ಅವರು, ಚನ್ನಬಸಪ್ಪ ಕಲ್ಲೂರು, ಚೆನ್ನಪ್ಪ ಕಲ್ಲೂರು ಅವರು, ಶ್ರೀ ಸೂರ್ಯಕಾಂತ್ ಮಠ್ ಅವರು, ಜಗನ್ನಾಥ್ ಇದ್ಲೈ ಕಲ್ಲೂರು ಅವರು, ಅಂಬಾರಾಯ ಮಡ್ಡೆ ಅವರು, ವಿಶ್ವನಾಥ್ ಇದ್ಲೈ ಅವರು, ಕಾರ್ತಿಕ್ ಸ್ವಾಮಿ ಯಲದಗುಂಡಿ ಅವರು, ಶರಣಪ್ಪ ಸೊಂಟಾಣವರು, ಶ್ರೀ ರೋಬನ್ ಭಕ್ತಂಪಳ್ಳಿ, ಜೀವನ್ ಭಕ್ತಂಪಳ್ಳಿ, ಇಮಾಮ್ ಸಾಬ್ ಭಕ್ತಂಪಳ್ಳಿ. ಆಯ್ತಾ, ನಮ್ಗೆ ಲಾಸ್ಟ್ ಹೇಳಿ. ಶ್ರೀ ವಿಶ್ವನಾಥ್ ಕಲ್ಲೂರ್, ಶ್ರೀ ಶ್ರೀಶೈಲ್ ಕುಲಾಲ್ ಅವರು, ಆನಂದ್ ಹಿತ್ತಲ್ ಅವರು, ಮತ್ತೆ ಆಯ್ತಾ, ಶ್ರೀ ಬಾಪುರಾಯ ಗುಲ್ಬರ್ಗ,
ಶ್ರೀ ಅಪ್ಪಣ್ಣ ಜನವಾಡ್ ಅವರು, ಶ್ರೀ ಶಿವರಾಜ್ ಮಹಾಲಿಂಗ್ ಬಸವ ಕಲ್ಯಾಣ್ರವರು, ಶ್ರೀ ಚನ್ನಬಸಯ್ಯ ಸ್ವಾಮಿ ಮಠರವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಚನ್ನಬಸಯ್ಯ ಮಠರವರು ಸಾವಕಾಶ ಮೆಲ್ಲಗೆ ಈ ಕಡೆ ಕಡೆ ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜಿ ಜ್ಯೋತಿ. ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜಿ ಜ್ಯೋತಿ. ಜನವೀರ ಶಿವಯೋಗಿ ಶ್ರೀ ಶಿವಾಚಾರ್ಯ ರತ್ನ ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನ ವೀರಗೆ ಶರಣಾರ್ಥಿ. ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜಿ ಜ್ಯೋತಿ. $1963 ಶುಭ ದಿನ ಶುಭ ಯೋಗವು. 1963 ಶುಭ ದಿನ ಶುಭ ಯೋಗವು. ತಂದೆ ಗರ್ಭಸಯ್ಯ ತಾಯಿ ಸುಭದ್ರಮ್ಮ, ತಂದೆ ಗರ್ಭಸಯ್ಯ ತಾಯಿ ಸುಭದ್ರಮ್ಮ ಪುಣ್ಯ ಉದಾರ. ಇಲ್ಲಿಯವರೆಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರೂಪಿಸಿರುವ ಶ್ರೀ ಅಂಬರಾಯ್ ಉಗಾಜಿ ಅವರಿಗೆ ಪೂಜ್ಯ ಶ್ರೀಗಳಿಂದ ಸನ್ಮಾನ. ಅದೇ ರೀತಿಯಾಗಿ ಬೀದರ್ದಿಂದ ಆಗಮಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳಾದ ಶ್ರೀ ಹಂಸ ಕವಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕಾಗಿ ಪುಣ್ಯ ಉದಾರದಿ ಉದಿಸಿದ ಮಾಮಯ್ಯ. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನ ವೀರಗೆ ಶರಣಾರ್ಥಿ. $1969 ಶ್ರೀಗಳ ಅಯ್ಯಾಚಾರವು. 1969 ಶ್ರೀಗಳ ಅಯ್ಯಾಚಾರವು. ಮಠದ ಮರಿದೇವರೆಂದು ನಾಮಕರಣವಾಯಿತು, ಮಠದ ಮರಿದೇವರೆಂದು ನಾಮಕರಣವಾಯಿತು. ಹುಬ್ಬಳ್ಳಿ ಧಾರವಾಡದಿ ವಿದ್ಯಾಭ್ಯಾಸ ನಡೆಯಿತು, ಹುಬ್ಬಳ್ಳಿ ಧಾರವಾಡದಿ ವಿದ್ಯಾಭ್ಯಾಸ ನಡೆಯಿತು. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನ ವೀರಗೆ ಶರಣಾರ್ಥಿ.
1996 ಏಪ್ರಿಲ 25 1996 ಏಪ್ರಿಲ 25 ಮಳಖೇಡ ಕಾರ್ತೀಕ ಪರಮ ಪೂಜ್ಯರಿಂದ ಮಳಖೇಡ ಕಾರ್ತೀಕ ಪರಮ ಪೂಜ್ಯರಿಂದ ಸಂಭ್ರಮ ಸಡಗರದಿ ಪಟ್ಟಾಧಿಕಾರ ಜರುಗೀತು ಸಂಭ್ರಮ ಸಡಗರದಿ ಪಟ್ಟಾಧಿಕಾರ ಜರುಗೀತು ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ ಕಲ್ಯಾಣ ಮಂಟಪ ಮಾಡಿದರು ನಿತ್ಯವೂ ದಾಸೋಹ ನಡೆಸಿದರು ಕಲ್ಯಾಣ ಮಂಟಪ ಮಾಡಿದರು ನಿತ್ಯವೂ ದಾಸೋಹ ನಡೆಸಿದರು ಭಕ್ತರ ಮನೆಯಲ್ಲಿ ಪೂಜೆಯಗೊಳ್ಳುವರು ಭಕ್ತರ ಮನೆಯಲ್ಲಿ ಪೂಜೆಯಗೊಳ್ಳುವರು ತುಲಾಭಾರ ಚಕ್ರವರ್ತಿಯಾಗಿ ಮೆರೆದವರು ತುಲಾಭಾರ ಚಕ್ರವರ್ತಿಯಾಗಿ ಮೆರೆದವರು ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ ಚನ್ನವೀರ ಶಿವಯೋಗಿ ಶ್ರೀ ಶಿವಾಚಾರ್ಯ ರತ್ನ ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ ಮಂಗಲಂ ಜಯ ಮಂಗಲಂ ಗುರುವರ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ ಗುರುವರ ಜಯ ಮಂಗಲಂ ಚರಪಟ್ಟ ಘನಮಠ ನಿವಾಸ ಚರಪಟ್ಟ ಘನಮಠ ನಿವಾಸ ಜಯ ಮಂಗಲಂ ಜಯ ಮಂಗಲಂ ಗುರುವರ ಶ್ರೀ ಮಂಗಲಂ ತ್ರಿಶೂಲಧರ ಸುರನರ ನಮಿತಾ ಸುಚರಣ ಯುಗ್ಮ ವರ ಕಿರೀಟ ಶಿರಕರ ತ್ರಿಶೂಲಧರ ಸುರನರ ನಮಿತಾ ಸುಚರಣ ಯುಗ್ಮ ವರ ಕಿರೀಟ ಶಿರ ಕರ ತ್ರಿಶೂಲಧರ ಸುರನರ ನಮಿತ ಸುಚರಣ ಯುಗ್ಮ ವರ ಕಿರೀಟ ಶಿರ कर त्रिशूलधर सुरनर नमित सुचरण युग्म मंगलम जय मंगलम गुरुवरा शुभ मंगलम
ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.